ಆಗಲೇ ಸಮಯವಾಗುತ್ತಿರುವಾಗ ನಾವು ಅತಿ ಬೇಗನೆ ಇಂದು ದೇವರ ವಾಕ್ಯದ ಕಡೆ ನಮ್ಮ ಗಮನವನ್ನು ಸೆಳೆಯೋಣ. ಇವತ್ತು ವಿಶೇಷವಾಗಿ ದೇವರ ವಾಕ್ಯ ಮತ್ತೊಮ್ಮೆ ಮಾಡ್ತೀವಿ. ನಾವು ಯಾವಾಗೆಲ್ಲ ದೇವರ ವಾಕ್ಯವನ್ನು ನಾವು ಧ್ಯಾನಿಸಿತು, ಯಾವಾಗೆಲ್ಲ ದೇವರ ವಾಕ್ಯದ ಕಡೆ ನಮ್ಮ ಮನಸ್ಸುಗಳನ್ನು ತಿರುಗಿಸಿತು, ಒಂದು ನಂಬಿಕೆ ಏನಿರಬೇಕಂದ್ರೆ ಇವತ್ತು ದಿನ ದೇವರು ತಿರುಗಿ ನನಗೂ ಏನೋ ಒಂದು ಬಲಪಡಿಸುವಾತನಾಗಿದ್ದಾನೆ. ಹಾಲೆಲೂಯಾ. ಹಸುವೆ ಆದಾಗ ಏನು ಮಾಡ್ತೇವೆ? ಊಟ ಮಾಡಬೇಕೆಂದು ಆಲೋಚಿಸ್ತೇವೆ. ಯಾಕೆ ಊಟ ಮಾಡಬೇಕಂದ್ರೆ ನಮ್ಮ ದೇಹ ಏನಾಗಿರ್ತದೆ? ಬಲಹೀನ ಆಗಿರ್ತದೆ. ಆ ಬಲಹೀನ ದೇಹಕ್ಕೆ ಏನು ಬೇಕಾಗಿದೆ? ಈಗ ಬಲ ಬೇಕಾದರೆ ಅದಕ್ಕೆ ಬೇಕಾದಂಥ ಆಹಾರವನ್ನು ಕೊಡ್ತೇವೆ. ಅದೇ ರೀತಿ ನಮ್ಮ ಜೀವಿತದಲ್ಲಿ ನಾವು ಯಾವಾಗ ಕುಗ್ಗಿ ಹೋಗುತ್ತೇವೋ, ಯಾವಾಗ ನಾವು ಬಲಹೀನರಾಗುತ್ತೇವೋ, ಯಾವಾಗ ನಾವು ನಿರಾಶರಾಗುತ್ತೇವೋ, ಯಾವಾಗ ನಾವು ಏನೋ ಒಂದು ವಿಷಯದಲ್ಲಿ ಆಲೋಚಿಸ್ತಾ ಇದ್ದೇವೋ, ನಮಗೆ ಏನು ದಾರಿ ತೋರುವುದಿಲ್ಲೋ ಅಂಥ ಸಮಯದಲ್ಲಿ ನಮಗೆ ನಿಜವಾದ ಬಲ ಕೊಡುವಂಥನು, ನಮಗೆ ನಿಜವಾದ ಮಾರ್ಗ ತೋರಿಸುವಂಥದ್ದು, ನಮಗೆ ನಿಜವಾದ ಒಂದು ಆಶೆ ಹುಟ್ಟಿಸುವಂಥದ್ದು ಅಂದರೆ ಅದು ದೇವರ ವಾಕ್ಯ ಆಗಿದೆ. ಹಾಲೆಲೂಯಾ. ಇವತ್ತು ಇದೇ ದೇವರ ವಾಕ್ಯ ನಮ್ಮನ್ನು ತಿರುಗಿ ಕಟ್ಟುತ್ತದೆ, ತಿರುಗಿ ನಮ್ಮನ್ನು ಬಲಪಡಿಸ್ತದೆ, ತಿರುಗಿ ನಮ್ಮನ್ನು ಉತ್ತೇಜನ ಪಡಿಸ್ತದೆ. ಯಾಕಂದರೆ ನಾವು ಪ್ರತಿ ವೇಳೆಯಲ್ಲಿ ಯಾವಾಗೆಲ್ಲ ದೇವರ ವಾಕ್ಯಗಳು ನಾವು ಕೇಳುತ್ತೇವೋ, ಯಾವಾಗೆಲ್ಲ ದೇವರ ವಾಕ್ಯದ ಕಡೆ ನಾವು ಗಮನ ಕೊಡ್ತೇವೋ, ಪ್ರತಿ ವೇಳೆ ನಮಗೆ ಒಂದು ಹೊಸ ವಿಷಯಗಳು ದೇವರು ಕಲಿಸುವ ಆತನಾಗಿದ್ದಾನೆ. ಹಾಲೆಲೂಯಾ. ಇವತ್ತು ನಾವು ಈ ಸಮಯದಲ್ಲಿ ಇಲ್ಲಿ ಕೂತಿರುವಾಗಲೂ ಕೂಡ ಈ ಒಂದೇ ಒಂದು ನಂಬಿಕೆ ಏನಂತಂದರೆ, ದೇವರು ನನ್ನೊಂದಿಗೆ ಇವತ್ತು ಏನೋ ಹೊಸ ವಿಷಯವನ್ನು ಮಾತಾಡ್ತಾನೆ, ದೇವರು ನಮ್ಮ ಜೊತೆಯಲ್ಲಿ ಏನೋ ಒಂದು ಅದ್ಭುತವಾದಂಥ ವಿಷಯ ಮಾತಾಡ್ತಾನೆ. ಇವತ್ತು ನಾನು ಆರಿಸಿಕೊಂಡಂಥ ಒಂದು ವಾಕ್ಯ ಅಥವಾ ನಾನು ಇವತ್ತು ಈ ಒಂದು ಸಂದೇಶಕ್ಕೆ ಕೊಟ್ಟಂಥ ಶಿರೋನಾಮ ಏನಂದರೆ, ಬಿಡಿಸಿ ನಡೆಸುವ ದೇವರು ಎಂಬುದಾಗಿ. ಹಾಲೆಲೂಯಾ. ಬಿಡಿಸಿ ನಡೆಸುವ ದೇವರು. ಕೇವಲ ಬಿಡಿಸುವವನು ಮಾತ್ರ ಅಲ್ಲ, ಕೇವಲ ನಡೆಸುವವನು ಮಾತ್ರ ಅಲ್ಲ, ಆದರೆ ಏನು ಮಾಡುವ ಆತನಾಗಿದ್ದಾನೆ? ನಮ್ಮ ದೇವರು ಬಿಡಿಸುತ್ತಾನೆ ಮತ್ತು ನಮ್ಮನ್ನು ನಡೆಸುತ್ತಾನೆ. ಹಾಲೆಲೂಯಾ. ನಮ್ಮ ದೇವರು ಒಂದು ಪರಿಸ್ಥಿತಿಗಳಿಂದ ನಮ್ಮನ್ನು ಹೊರಗೆ ತೆಗೆತಾನಂದ್ರೆ ಅಲ್ಲಿ ತೆಗೆದು ಸುಮ್ಮನೆ ಬಿಟ್ಟು ಬಿಡೋನಲ್ಲ, ಆದರೆ ಅಲ್ಲಿಂದ ಈಗ ಮುಂದೆ ಹೇಗೆ ಸಾಗಬೇಕೆಂಬುದಾಗಿ ಕಲಿಸಿಕೊಡುವಂಥ ದೇವರಾಗಿದ್ದಾನೆ. ಹಾಲೆಲೂಯಾ. ಇವತ್ತು ನಾವು ನಂಬೋಣ, ನಾವು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದರು, ಯಾವುದೊಂದು ಪರಿಸ್ಥಿತಿಯಲ್ಲಿ ನಾವು ಇವತ್ತು ಬಿದ್ದಿದ್ದರು, ದೇವರ ಇವತ್ತು ಏನು ಮಾಡ್ತಾನೆ? ಮತ್ತೆ ನಮ್ಮನ್ನು ಅಲ್ಲಿಂದ ಎದ್ದೇಳಿಸುತ್ತಾನೆ, ಆ ಪರಿಸ್ಥಿತಿಯಿಂದ ನಮ್ಮನ್ನು ತೆಗಿತಾನೆ, ಇನ್ನು ನಮ್ಮನ್ನು ಮುಂದೆ ನಡೆಸಲು ಶಕ್ತನಾಗಿದ್ದಾನೆ. ಹಾಲೆಲೂಯಾ. ಇವತ್ತು ಪರಿಸ್ಥಿತಿಗಳು ಬಿಕ್ಕಟ್ಟಾಗಿರಬಹುದು, ನಾವು ಸಮಾಜದಲ್ಲಿ ನೋಡ್ತೇವೆ, ಕುಟುಂಬದಲ್ಲಿ ನೋಡ್ತೇವೆ, ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಎಲ್ಲೋ ಒಂದು ಹೋರಾಟದಲ್ಲಿ ನಾವು ಇದ್ದೇವೆ. ಆದರೆ ಈ ಹೋರಾಟದಿಂದ, ಈ ಒಂದು ಬಂಧನಗಳಿಂದ ದೇವರು ನಮ್ಮನ್ನು ಹೇಗೆ ಬಿಡಿಸುತ್ತಾನೆ, ಹೇಗೆ ದೇವರು ನಮ್ಮನ್ನು ನಡೆಸುತ್ತಾನೆ ಎಂಬುದಾಗಿ ದಿನ ನಾವು ವಾಕ್ಯದ ಮುಖಾಂತರ ನಾವು ನೋಡೋಣ. ಇನ್ನು ಈ ವಾಕ್ಯ ಕೇವಲ ನಾವು ಕೇಳುವವರು ಮಾತ್ರವಾಗದೆ ಇದರಲ್ಲಿ ನಂಬಿಕೆ ಇಡೋರಾಗಿರೋಣ. ಈ ವಾಕ್ಯ ಅನುಸಾರವಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡುವಾಗ ನಿಜವಾಗಿ ದೇವರು ಸಹ ನಮ್ಮನ್ನು ಏನು ಮಾಡ್ತಾನೆ? ಇವತ್ತು ಬಿಡಿಸುತ್ತಾನೆ ಮತ್ತು ನಮ್ಮನ್ನು ನಡೆಸುತ್ತಾನೆ. ಹಾಲೆಲೂಯಾ. ಹಾಲೆಲೂಯಾ. ಈ ಒಂದು ಸಮಯದಲ್ಲಿ ನಾವು ನೋಡೋಣ, ದೇವರು ಇಸ್ರಾಯೇಲರನ್ನು ಯಾವ ರೀತಿ ಬಿಡಿಸಿದನು ಮತ್ತು ಯಾವ ರೀತಿ ನಡೆಸಿದನು ಎಂಬುದಾಗಿ. ಅವರು ಬಂಧನಗಳಲ್ಲಿರುವಾಗ, ಅವರು ಸೆರೆಯಲ್ಲಿರುವಾಗ ಏನೆಲ್ಲ ಆಯಿತು ಎಂಬುದಾಗಿ ನಾವು ಅನೇಕ ವೇಳೆ ಕೇಳಿದಾದರೆ, ಇವತ್ತು ಹೊಸದಾಗಿ ನಾವು ಇದರಲ್ಲಿ ನೋಡೋಣ ಕೆಲವೊಂದು ವಿಷಯಗಳು. ವಿಮೋಚನ ಕಾಂಡ 3ನೇ ಅಧ್ಯಾಯ 7ನೇ ವಚನದಿಂದ ಕೆಲವೊಂದು ವಚನಗಳನ್ನು ಓದೋಣ. ವಿಮೋಚನ ಕಾಂಡ 3ನೇ ಅಧ್ಯಾಯ 7ನೇ ವಚನದಿಂದ. ಐಗುಪ್ತ ದೇಶದಲ್ಲಿರುವ ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ನೋಡಿ, ಇಲ್ಲಿ ಮೊದಲನೇದಾಗಿ ದೇವರು ಏನು ಹೇಳ್ತಾ ಇದೆ ಅಂದ್ರೆ, ಐಗುಪ್ತದಲ್ಲಿ ಇರುವಂತ ನನ್ನ ಜನರ ದುರಾವಸ್ಥೆಯನ್ನು ಏನ್ ಮಾಡಿದ್ದೇನೆ? ನೋಡಿದ್ದೇನೆ. ಮತ್ತೆ ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯನ್ನು ನಾನು ಏನ್ ಮಾಡಿದ್ದೇನೆ? ನನಗೆ ಕೇಳಿಸಿತು. ಇದರ ಅರ್ಥ ಏನಂತಂದ್ರೆ, ನಾವು ಯಾವುದೇ ಒಂದು ಸಂಕಟದಲ್ಲಿ ಇದ್ದರೂ ಕೂಡ, ನಾವು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ದೇವರು ಏನು ಮಾಡ್ತಾ ಇದ್ದಾನೆ? ನೋಡುತ್ತಾ ಇದ್ದಾನೆ. ನಾವು ಹಿಂಗೆ ಅನ್ಕೋಬಹುದು, ಯಾರು ನನ್ನನ್ನು ನೋಡುತ್ತಾ ಇಲ್ಲಪ್ಪ, ನನ್ನ ಈ ಕಷ್ಟದಲ್ಲಿ ಯಾರು ನನ್ನನ್ನು ನೋಡುತ್ತಾ ಇಲ್ಲ, ನನ್ನ ಈ ವೇದನೆಯಲ್ಲಿ ಯಾರು ನನ್ನನ್ನು ನೋಡುತ್ತಾ ಇಲ್ಲ, ಈ ಪರಿಸ್ಥಿತಿಯಲ್ಲಿ ಯಾರು ನನ್ನನ್ನು ನೋಡುತ್ತಾ ಇಲ್ಲ ಅಂದ್ಕೋಬಹುದು. ಒಬ್ಬ ಮನುಷ್ಯನು ನಮ್ಮನ್ನು ನೋಡೋಕ್ಕಾಗುತ್ತಿರ್ಲಬಹುದು, ನನ್ನ ಸಂಬಂಧಿಕರು ನನ್ನನ್ನು ನೋಡದೇ ಇರ್ಬೋದು, ನನ್ನ ಕುಟುಂಬದವ್ರು ನನ್ನನ್ನು ನೋಡದೇ ಇರ್ಬೋದು, ಆದರೆ ನನ್ನ ಮೇಲೆ ಯಾರ ದೃಷ್ಟಿ ಇದೆ? ದೇವರ ದೃಷ್ಟಿ ಇದೆ. ದೇವರು ಕೇವಲ ನೋಡುತ್ತಾ ಇಲ್ಲ, ಆದರೆ ವೇಟ್ ಮಾಡ್ತಾ ಇದ್ದಾನೆ. ಯಾವುದಕ್ಕೋಸ್ಕರ ಗೊತ್ತಾ? ನಾವು ಮೊರೆ ಇಡುವಂಥದ್ದನ್ನು. ಎದುವರೆಗೂ ನಾವು ಮೊರೆ ಇಡುವುದಿಲ್ಲ. ಅಲ್ಲಿ ನೋಡಿ, ಅಲ್ಲಿ ಎರಡು ವಿಷಯ ಬರೆಯಲ್ಪಟ್ಟಿದೆ. ಏನು? ಮೊದಲನೇದಾಗಿ ದೇವರು ನೋಡ್ತಾ ಇದ್ದಾನೆ.
ಎಲ್ಲ ಪರಿಸ್ಥಿತಿಗಳನ್ನ ನೋಡ್ತಾ ಇದ್ದಾನಂತಂದರೆ ದೇವರು ಸುಮ್ಮನೆ ಮಜಾ ಮಾಡೋಕ್ಕೆ ನೋಡ್ತಾ ಇಲ್ಲ ಅಲ್ಲಿ. ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ಕೆಲವೊಂದು ಕಡೆ ನೋಡಿ, ಕೆಲವೊಂದು ಕುಟುಂಬಗಳಲ್ಲಿ ಏನೋ ಒಂದು ಜಗಳ ಆಯಿತು, ಏನೋ ಒಂದು ಸಮಸ್ಯೆಗಳಾಯಿತು, ಏನೋ ಒಂದು ವಿಷಯಗಳಾಯ್ತು ಅಂದರೆ ಕೆಲವೊಮ್ಮೆ ಅಕ್ಕಪಕ್ಕದವ್ರು ಬಂದು ನಿಂತು ನೋಡ್ತಾರೆ, ಓ ಏನು ನಡೆದದೆ ಎಂಬುದಾಗಿ. ಯಾಕಂದರೆ ಜನರಿಗೆ ಇಂಥ ವಿಷಯಗಳಲ್ಲಿ ಉತ್ಸಾಹ ಇದೆ. ಯಾರೇ ಮನೆಯಲ್ಲಿ ಏನು ಕೆಳಕಾಗಲಿ ಅಥವಾ ಯಾರೇ ಜೀವಿತದಲ್ಲಿ ಏನಾದ್ರು ಕೆಳಕಾದರೆ ಕೆಲವೊಬ್ಬರು ಅದರಲ್ಲಿ ಎಂಜಾಯ್ಮೆಂಟ್ ಮಾಡ್ತಾರೆ, ಕೆಲವೊಬ್ಬರು ಅದರಲ್ಲಿ ಸಂತೋಷಿಸುತ್ತಾರೆ. ಆದರೆ ನಮ್ಮ ದೇವರು ಅದನ್ನು ಮಾಡೋದಕ್ಕೋಸ್ಕರ ನೋಡ್ತಾ ಇಲ್ಲ. ಮನುಷ್ಯನು ನೋಡುವಂಥ ರೀತಿಯಲ್ಲಿ ನೋಡ್ತಾ ಇಲ್ಲ. ಅವರನ್ನು ಅಪಾಯಾಸ ಮಾಡೋದಕ್ಕೋಸ್ಕರ ನೋಡ್ತಾ ಇಲ್ಲ. ಅವರನ್ನು ಇನ್ನೂ ದುಃಖಿಸಬೇಕೆಂದು ನೋಡ್ತಾ ಇಲ್ಲ. ಆದರೆ ಅವರನ್ನು ಯಾಕೆ ನೋಡ್ತಾ ಇದ್ದಾನಂದರೆ, ಅವರು ನನ್ನ ಕಡೆ ಮೊರೆ ಇಡ್ತಾರಾ ಇಲ್ಲ ಎಂಬುದಾಗಿ, ಅವರು ನನ್ನ ಕಡೆ ತಿರುಗುತ್ತಾರಾ ಇಲ್ಲ ಎಂಬುದಾಗಿ ದೇವರು ಕಾಯ್ಕೊಂಡು ನಿಂತಿದ್ದಾನೆ. ಯಾಕೆ ಕಾಯ್ತಾ ಇದ್ದಾನೆ ಗೊತ್ತಾ? ಯಾವ ಕ್ಷಣದಲ್ಲಿ ನೀವು ಮೊರೆ ಇಡುತ್ತೀರೋ, ಯಾವ ಕ್ಷಣದಲ್ಲಿ ನಿಮ್ಮ ಪರಿಸ್ಥಿತಿಗಳ ವಿಷಯದಲ್ಲಿ, ನಿಮ್ಮ ಕಷ್ಟಗಳ ವಿಷಯದಲ್ಲಿ, ನಿಮ್ಮ ಸಂಕಟಗಳ ವಿಷಯದಲ್ಲಿ, ನಿಮ್ಮ ವೇದನೆಗಳ ವಿಷಯದಲ್ಲಿ, ನಿಮಗೆ ವಿರೋಧವಾಗಿ ಬಂದಿರುವಂಥ ಆ ಪ್ರತಿಯೊಂದೊಂದು ಕಾರ್ಯಗಳ ವಿಷಯದಲ್ಲಿ ನೀವು ಯಾವಾಗ ದೇವರ ಕಡೆ ತಿರುಗಿ ಮೊರೆ ಇಡ್ತೀರಲ್ಲ, ನೋಡಿ ಅಲ್ಲಿ ಬಹಳ ಸ್ಪಷ್ಟವಾಗಿ ಏನು ಬರೆಯಲ್ಪಟ್ಟಿದೆ ಅಂದರೆ, ಬಿಟ್ಟಿ ಕೆಲಸ ಅಂದರೆ ಅವರ ಮೇಲೆ ಬಿದ್ದಂಥ ಒಂದು ಕೆಲಸದ ಭಾರ, ಅದು ಸಹಿಸಿಕೊಳ್ಳಲು ಆಗಲಾರದಂಥ ಒಂದು ಭಾರದ ಕೆಳಗೆ ಬಿದ್ದಿರುವಾಗ ಅವ್ರು ಏನು ಮಾಡ್ತಾ ಇದ್ದಾರೆ? ದೇವರಿಗೆ ಕೊಂಡಾಡ್ತಾ ಇದ್ದಾರೆ. ಇನ್ನು ಸಹಿಸಲಾಗ್ತಾ ಇಲ್ಲ ಈ ಪರಿಸ್ಥಿತಿ, ಇನ್ನು ಸಹಿಸಲಾಗ್ತಾ ಇಲ್ಲ ಈ ಭಾರ, ಇನ್ನು ಸಹಿಸಲಾಗುತ್ತಿಲ್ಲ ಈ ನೋವು, ಇನ್ನು ಸಹಿಸಲಾಗ್ತಾ ಇಲ್ಲ ಈ ಕಷ್ಟ ಎಂಬುದಾಗಿ ಅವ್ರು ತಿಳಿದುಕೊಂಡಾಗ ಇನ್ನು ಯಾರು ನಮ್ಮನ್ನು ಕೇಳುವರಿಲ್ಲ ಎಂಬುದಾಗಿ. ಇದು ಏನಾಗಿತ್ತಂದರೆ, ಇವರು ಇಸ್ರಾಯೇಲರು ಐಗುಪ್ತದಲ್ಲಿ ಸುಮಾರು 400 ವರ್ಷಗಳು ಕಳೆದು, ಆ ಅನ್ಯರ ಮಧ್ಯದಲ್ಲಿ ಕಳೆದು ಅವರು ದೇವರನ್ನೇ ಮರೆತು ಬಿಟ್ಟವರಾಗಿದ್ದರು. ಸತ್ಯ ದೇವರನ್ನೇ ಮರೆತು ಬಿಟ್ಟವರಾಗಿದ್ದರು. ಅವರು ಯಾಕೋಬನ ದೇವರನ್ನು, ಅವರ ಅಬ್ರಹಾಮನ ದೇವರನ್ನು, ಅವರು ಇಸಾಕನ ದೇವರನ್ನು ಮರೆತು ಬಿಟ್ಟು ಅವರ ಹಾಗೆ ಆಗಿಬಿಟ್ಟಿದ್ದರು. ಆದರೆ ಯಾವಾಗ ಅವರಿಗೆ ಆ ಕಷ್ಟಗಳು ಬಂದು, ಯಾವಾಗ ಅವರಿಗೆ ವೇದನೆಗಳು ಬಂದು, ಯಾವಾಗ ಅವರಿಗೆ ಹಿಂಸೆಗಳು ಬಂದು, ಯಾವಾಗ ಅವರಿಗೆ ಅವಮಾನಗಳು ಬಂದು, ಅವರಿಗೆ ಒಂದು ವಿಷಯ ನೆನಪಿಗೆ ಬಂತು, ಓ ನಮ್ಮ ಪಿತೃಗಳ ದೇವರೇ ಹೊರತು ನಮ್ಮನ್ನು ಯಾರು ಬಿಡಿಸಲು ಸಾಧ್ಯವಿಲ್ಲ. ನಮ್ಮ ಪಿತೃಗಳ ದೇವರೇ ಹೊರತು ನಮ್ಮ ಕೂಗನ್ನು ಕೇಳೋನು ಇನ್ನು ಯಾರೂ ಇಲ್ಲ ಎಂಬುದಾಗಿ ಅವರಲ್ಲಿ ನಂಬಿದ್ದರು. ಆ ಸಮಯದಲ್ಲಿ ನೋಡ್ತೇವೆ ಅವ್ರು ಏನು ಮಾಡ್ತಾ ಇದ್ದಾರೆ, ಅವಾಗ ಅವ್ರಿಗೆ ಜ್ಞಾಪಕಕ್ಕೆ ಬಂತು. ನಾವು ನೋಡಿ, ನಾವು ಯಾವ ಪರಿಸ್ಥಿತಿಗಳಲ್ಲಿ ಇದ್ದರೂ ನಾವು ಅದು ಇದು ಆಲೋಚನೆ ಮಾಡದೆ, ಯಾಕಪ್ಪ ಹೀಗೆ, ಯಾಕಪ್ಪ ಹಾಗೆ ಎಂಬುದಾಗಿ ಯೋಚನೆ ಮಾಡದೆ, ಪ್ರಶ್ನೆಗಳು ಮಾಡದೆ, ನೀವು ಮಾಡಬೇಕಾಗೋದು ಕೆಲಸ ಏನಂದರೆ, ದೇವರ ಮುಂದೆ ನಾವು ಬಂದು ಬಿಡಬೇಕಾಗಿದೆ. ದೇವರ ಮುಂದೆ ನಮ್ಮ ಪರಿಸ್ಥಿತಿಗಳನ್ನು ತೆಗೆದುಕೊಂಡು ಬಂದು ಬಿಡಬೇಕಾಗಿದೆ. ದೇವರ ಮುಂದೆ ನಾವು ಕೂಗಬೇಕಾಗಿದೆ, ದೇವರಿಗೆ ನಾವು ಮೊರೆ ಇಡಬೇಕಾಗಿದೆ. ಯಾಕೆಂದರೆ ನನ್ನ ದೇವರು ಏನು ಮಾಡ್ತಾನೆ? ಕೇಳುತ್ತಾ ಇದ್ದಾನೆ, ಆತನು ನೋಡುತ್ತಾ ಇದ್ದಾನೆ, ವೇಟ್ ಮಾಡ್ತಾ ಇದ್ದಾನೆ. ನೀನು ಕೂಗಿದ ತಕ್ಷಣವೇ ಆತನು ಕೇಳ್ತಾನೆ, ಮತ್ತೆ ಏನು ಮಾಡ್ತಾನೆ? ಹೋದ್ರಿ ಮುಂದೆ ಹೋದ್ರಿ. ಅವರ ಇಟ್ಟ ಮರೆಯು ನನಗೆ ಕೇಳಿಸಿತ್ತು, ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಕಾರಣ ಅವರನ್ನು ಐಗುಪ್ತರ ಕೈಗಳಿಗಿಂತ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆಯ ದೇಶಕ್ಕೆ, ಅಂದರೆ ಕಾನ್ಯಾನ್ಯರು, ಇತ್ತಿಯರು, ಅಮೋರಿಯರು, ಪೆರಿಜಿಯರು, ಇವಿಯರು, ಇಬೂಜಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ಈಗ ಕೇಳು, ಇಸ್ರಾಯೇಲ್ಯರ ಕೂಗು ನನಗೆ ಮುಟ್ಟಿತು. ಐಗುಪ್ತರು ಅವರಿಗೆ ಕೊಡುವ ಉಪದ್ರವವನ್ನು ನಾನು ನೋಡಿದ್ದೇನೆ. ಆದ್ದರಿಂದ ನನ್ನ ಜನರಾಗಿರುವ ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳುಹಿಸುತ್ತೇನೆ ಬಾ ಅಂದನು. ಹಲ್ಲೆಲೂಯಾ. ಬಹಳ ಸ್ಪಷ್ಟವಾಗಿ ಏನು ಹೇಳ್ತಾ ಇದ್ದಾನೆ? ದೇವರು ಏನಾಗಿದ್ದಾನೆಗೆ ಇಳಿದು ಬಂದಿದ್ದಾನೆ. ಆ ಪರಿಸ್ಥಿತಿಗಳ ಮೇಲೆ, ಆ ಸಂಕಟಗಳ ಮಧ್ಯದಲ್ಲಿ, ಆ ಒಂದು ಶತ್ರುವಿನ ಪ್ರಳಯದಲ್ಲಿ ದೇವರು ಇಳಿದು ಬಂದು ಏನು ಮಾಡ್ತಾನಂತ, ನಾನು ಅವರನ್ನು ಬಿಡಿಸಿ ಎಲ್ಲಿಗೆ ನಡೆಸ್ತೇನೆ? ಹಾಲು ಜೇನು ಹರಿಯುವಂಥ ದೇಶದಲ್ಲಿ. ಅಂದರೆ ಏನಂತಂದರೆ, ಒಂದು ಸಮೃದ್ಧಿ ಕಡೆ, ಒಂದು ಸಮಾಧಾನ ಕಡೆ, ಒಂದು ಸಂತೋಷ ಕಡೆ, ಒಂದು ಉತ್ತಮ ಆಶೀರ್ವಾದದ ಕಡೆ ದೇವರು ನಮ್ಮನ್ನು ನಡೆಸ್ತಾನೆ. ಆ ದುಃಖದಲ್ಲಿದ್ದಂಥವ್ರನ್ನು, ಆ ಕಣ್ಣೀರಿನಲ್ಲಿದ್ದಂಥವ್ರನ್ನು, ಆ ವೇದನೆಯಲ್ಲಿದ್ದಂಥವ್ರನ್ನು, ಆ ಸಂಕಟಗಳಲ್ಲಿದ್ದಂಥವ್ರನ್ನು ದೇವರು ಮಾತ್ರ ಬಿಡಿಸಲು ಶಕ್ತನು. ಇವತ್ತು ನಮ್ಮನ್ನು ಯಾರು ಬಿಡಿಸಲು ಸಾಧ್ಯ ಇಲ್ಲ. ಇವತ್ತು ನಮ್ಮ ಪರಿಸ್ಥಿತಿಗಳು ಯಾರು ಮಾರ್ಪಡಿಸಲು ಸಾಧ್ಯ ಇಲ್ಲ. ಆದರೆ ದೇವರಲ್ಲಿ ಎಲ್ಲವೂ ಸಾಧ್ಯ ಉಂಟು. ದೇವರಿಗೆ ಎಲ್ಲವೂ ಶಕ್ತಿ ಉಂಟು. ದೇವರಲ್ಲಿ ನಾವು ನಂಬಿಕೆ ಇಡುವಾಗ ನೋಡಿ, ಇಲ್ಲಿ ಹೇಳ್ತಾ ಇದ್ದೇನೆ, ನಾನು ಅವರನ್ನು ಅಲ್ಲಿಂದ ಬಿಡಿಸುವೆನು. ಮತ್ತು ಅವರನ್ನು ಬಿಡಿಸುವೆನು ಮಾತ್ರವಲ್ಲ, ಅಂದರೆ ಅವರನ್ನು ಎಲ್ಲಿ ನಡೆಸ್ತೇನಂತಾನೆ? ಹಾಲು ಜೇನು ಹರಿಯುವಂಥ ಒಂದು ದೇಶದಲ್ಲಿ,
ಒಂದು ಅದ್ಭುತವಾದಂಥ ಪ್ರದೇಶದಲ್ಲಿ, ಒಂದು ಸಮಾಧಾನಕರವಾದಂಥ ಪ್ರದೇಶದಲ್ಲಿ, ಒಂದು ಸಂತೋಷಕರವಾದಂಥ ಪ್ರದೇಶದಲ್ಲಿ, ಒಂದು ಅದ್ಭುತವಾದಂಥ ಪ್ರದೇಶದಲ್ಲಿ, ಆ ದುಃಖ ಮರೆಯುವಂಥ ಪ್ರದೇಶದಲ್ಲಿ, ಆ ಕಣ್ಣೀರು ಮರೆಯುವಂಥ ಪ್ರದೇಶದಲ್ಲಿ, ಆ ವೇದನೆಗಳನ್ನು ಮರೆತುವಂಥ ಪ್ರದೇಶದಲ್ಲಿ ಏನು ಮಾಡ್ತಾನೆ? ದೇವರು ನಮ್ಮನ್ನು ಅಲ್ಲಿಂದ ತೆಗೆದು ನಮ್ಮನ್ನು ಅಲ್ಲಿ ನಡೆಸಲು ಶಕ್ತನಾಗಿದ್ದಾನೆ. ಇಲ್ಲಿ ನಾವು ನೋಡುವಂಥ ವಿಷಯ ಏನಂತಾರೆ? ದೇವರು ಅದ್ಭುತವಾಗಿ ನಮ್ಮ ದುಃಖಗಳನ್ನು ನೋಡುವ ಆತನಾಗಿದ್ದಾನೆ. ಆತನು ನಮ್ಮ ಸಮಸ್ಯೆಗಳು ಆತನಿಗೆ ಗೊತ್ತಿದೆ, ನಮ್ಮ ಪರಿಸ್ಥಿತಿಗಳು ಆತನಿಗೆ ಗೊತ್ತಿದೆ. ನಾವು ಮೊರೆ ಇಡುವಾಗ ಆತನ ನಮಗೋಸ್ಕರ ಏನು ಮಾಡ್ತಾನೆ ಅಂದರೆ ಆವಾಗಿಂದಾನೆ ನಮ್ಮನ್ನು ಬಿಡಿಸಲು ಮತ್ತು ನಮ್ಮನ್ನು ನಡೆಸಲು ಪ್ಲ್ಯಾನ್ ಶುರು ಮಾಡಿಬಿಡ್ತಾನೆ. ಶತ್ರು ಇವತ್ತು ನಮ್ಮ ವಿರೋಧವಾಗಿ ಎದ್ದಿರಬಹುದು, ಶತ್ರು ನಮ್ಮ ವಿರೋಧವಾಗಿ ಸಂಚು ಹಾಕ್ತಿರಬಹುದು, ನಮ್ಮನ್ನು ಹೇಗಾದರೂ ಕಟ್ಟಿ ಹಾಕಬೇಕೆಂಬುದಾಗಿ ಪ್ರಯತ್ನಿಸ್ತಿರ್ಬೋದು, ಏನೊಂದು ಪರಿಸ್ಥಿತಿಗಳನ್ನು ಹಾಕಿ ದೇವರಿಂದ ದೂರ ಮಾಡಲು ನಮ್ಮನ್ನು ನೋಡ್ತಿರ್ಬೋದು, ದೇವರ ಪ್ರೀತಿಯನ್ನು ದೂರ ಮಾಡಲು ನಮ್ಮನ್ನು ನೋಡ್ತಾ ಇರ್ಬೋದು, ದೇವರ ಸತ್ಯತೆಯಿಂದ ನಮ್ಮನ್ನು ದೂರ ಮಾಡಲು ನೋಡ್ತಿರ್ಬೋದು, ನಮ್ಮ ಮುಂದೆ ಅನೇಕ ಪ್ರಶ್ನೆಗಳನ್ನು ನಿಂದಿಸ್ತಿರ್ಬೋದು, ನಮ್ಮ ಮುಂದೆ ಅನೇಕ ಸವಾಲುಗಳನ್ನು ತರ್ತಿರಬಹುದು. ಅಂಥ ಸಮಯದಲ್ಲಿ ನಾನು ಅದಕ್ಕೆ ಭಯ ಪಡದೆ, ನಾನು ಅದಕ್ಕೆ ಚಿಂತೆ ಮಾಡದೆ, ನನ್ನ ಜೊತೆಯಲ್ಲಿ ಸರ್ವಶಕ್ತನಾದಂಥ ದೇವರು ನನ್ನ ಜೊತೆಯಲ್ಲಿದ್ದಾನೆಂಬಂಥ ನಂಬಿಕೆಯಿಂದ ನಾನು ಯಾವಾಗೆಲ್ಲ ಆತನನ್ನು ಕೂಗುತ್ತೇನೆ, ಆತನು ನನಗೋಸ್ಕರ ಪ್ಲಾನ್ಸ್ ಮಾಡ್ತಾನೆ. ಹಾಲೆಲೂಯಾ. ಅಲ್ಲಿ ನಾವು ನೋಡ್ತೇವೆ ಏನು ಮಾಡ್ತಾ ಇದೆ? ದೇವರು ಅಲ್ಲಿ ಇಳಿದು ಬಂದಿದ್ದಾನೆ ಎಂಬುದಾಗಿ ಹೇಳ್ತದೆ. ನೋಡಿ, ಯಾರು ಮನುಷ್ಯನಲ್ಲ, ದೇವರು ಇಳಿದು ಬಂದು ತನ್ನ ಜನರಿಗೋಸ್ಕರ ಕಾರ್ಯ ಮಾಡ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ನೋಡೋಣ ನಾವು ಹೇಗೆಲ್ಲ ದೇವರು ಕಾರ್ಯ ಮಾಡ್ತಾ ಇದ್ದಾನೆ, ಹೇಗೆ ನಮ್ಮ ಶತ್ರುಗಳಿಂದ ನಮ್ಮನ್ನು ಬಿಡಿಸಲು ಆತನ ಕಾರ್ಯಗಳು ಮಾಡ್ತಾನೆ, ಏನೆಲ್ಲ ಆತನು ಮಾಡ್ತಾನೆ. ಇಂಥ ಸಮಯದಲ್ಲಿ ನೋಡಿ ಇನ್ನೂ ಏನಾಗುತ್ತದೆ ಅಂತಂದರೆ, ಇನ್ನು ಕೆಲವೊಂದು ವಿಷಯಗಳು ಹೇಗೆ ಆಗ್ತಾವೆ ಅಂದರೆ, ನಾವು ಕೆಲವೊಮ್ಮೆ ಶತ್ರು ನಮ್ಮನ್ನು ಇನ್ನೂ ಕುಗ್ಗಿಸಲು ಪ್ರಯತ್ನ ಪಡ್ತಾನೆ. ನಾವು ನೋಡೋಣ ವಿಮೋಚನಾ ಕಾಂಡ ಅದೇ 5ನೇ ಅಧ್ಯಾಯ 22-23ನೇ ವಚನದಲ್ಲಿ. ಆಗ ಮೋಶೆ ಯೆಹೋವನ ಬಳಿಗೆ ತಿರುಗಿ ಬಂದು, ಸ್ವಾಮಿ, ಈ ಜನರಿಗೆ ಯಾಕೆ ಕೇಡನ್ನು ಮಾಡಿದಿ? ನನ್ನನ್ನು ಕಳಿಸಿದ್ದು ಯಾಕೆ? ನಾನು ಫರೋಹನ ಬಳಿಗೆ ಹೋಗಿ ನಿನ್ನ ಹೆಸರಿನಲ್ಲಿ ಮಾತಾಡಿದಂದಿನಿಂದ ಅವನು ಈ ಜನರಿಗೆ ಕೇಡನ್ನೇ ಮಾಡುತ್ತಾನಲ್ಲ, ನೀನು ನಿನ್ನ ಜನರನ್ನು ಎಷ್ಟು ಮಾತ್ರವೂ ತಪ್ಪಿಸಲೇ ಇಲ್ಲ ಅಂದನು. ನೋಡಿ, ಇಲ್ಲಿ ಏನಾಗ್ತಾ ಇದೆ ಗೊತ್ತಾ? ಇವ್ರು ಏನು ಮಾಡ್ತಾ ಇದ್ದಾರೆ? ಈಗ ದೇವರ ಮುಂದೆ ಯಾರು ಬಂದು ಮಾತಾಡ್ತಾ ಇದ್ದಾನೆ? ಮೋಶೆ ಬಂದು ಮಾತಾಡ್ತಾ ಇದ್ದಾನೆ. ಏನು ಮಾತಾಡ್ತಾ? ದೇವ್ರೇ, ನೀನು ನನ್ನನ್ನು ಕಳಿಸಿದ್ಯಲ್ಲ ಅವ್ರಿಗೆ ಬಿಡಿಸೋಗೋಸ್ಕರ. ಅಲ್ಲಿ ಏನಾಗ್ತದೆ? ಕೆಲಸಗಳು ಉಲ್ಟಾಗ್ತಾ ಇದಾವಲ್ಲ. ನೀನು ಹೇಳಿದ್ದು ಬಿಡಿಸ್ತೀನಂತ ಕಳಿಸಿದ್ದಾದ್ರೆ ಇಲ್ಲಿ ಏನಾಗ್ತದೆ? ಎಲ್ಲ ಉಲ್ಟಾಗ್ತಾ ಇದೆ. ಇನ್ನು ಏನಾಗಿದೆ? ಅಲ್ಲಿ ಕೇಡು ಹೆಚ್ಚಾಯಿತು, ಇನ್ನೇನಾಯಿತು? ಸಮಸ್ಯೆ ಹೆಚ್ಚಾಯಿತು, ಇನ್ನೇನಾಯಿತು? ವಿರೋಧಗಳು ಹೆಚ್ಚಾಯಿತು. ಇನ್ನು ಅವ್ರ ಮೇಲೆ ಫರೋನನ್ನು ಏನು ಮಾಡಿದ? ಇನ್ನೂ ಹೊರೆಯನ್ನು ಹಾಕಲು ಪ್ರಾರಂಭ ಮಾಡಿದ, ಇನ್ನು ಅವರನ್ನು ಒತ್ತಲು ಪ್ರಾರಂಭ ಮಾಡಿದ. ಯಾಕೆ ಹೀಗೆ? ಯಾಕೆ ಹೀಗೆ? ನಾವು ಅನ್ಕೊಂತು ಕೆಲವೊಮ್ಮೆ, ಏನಪ್ಪ ವಾಕ್ಯದಲ್ಲಿ ಈ ರೀತಿಯಲ್ಲಿ ಹೇಳಿತ್ತು, ವಾಕ್ಯದಲ್ಲಿ ಆ ರೀತಿ ಹೇಳಿತ್ತು, ಆದರೆ ನನ್ನ ಜೀವಿತದಲ್ಲಿ ಇನ್ನೂ ಕಷ್ಟಗಳೇ ಬರ್ತದೆ, ಇನ್ನೂ ಸಮಸ್ಯೆಗಳೇ ಬರ್ತದೆ, ಇನ್ನೂ ಕೇಳುಗಳೇ ಬರ್ತಾ ಇದ್ದಾವೆ, ಇನ್ನೂ ಹೆಚ್ಚಾಗಿ ಪರಿಸ್ಥಿತಿಗಳಾಗ್ತಾ ಇದ್ದಾವೆ. ಈ ಪ್ರಶ್ನೆ ಯಾರಿಗೆ ಹುಟ್ಟಿದೆ? ಇಲ್ಲಿ ಮೋಶೆಗೆ ಕೂಡ ಈ ಪ್ರಶ್ನೆ ಹುಟ್ಟಿತು. ದೇವರೇ, ನನ್ನನ್ನು ಅವ್ರಿಗೆ ಬಿಡಿಸ್ತೆ ಅಂತ ಕಳಿಸಿದೆ, ಆದರೆ ಅಲ್ಲಿ ಏನಾಗ್ತಾ ಇದೆ? ಪರಿಸ್ಥಿತಿ ಉಲ್ಟಾಗ್ತದೆ. ಅಲ್ಲಿ ಸಿಚುವೇಶನ್ನೇ ಬೇರೆ ಆಗ್ತಾ ಇದೆ. ಆದರೆ ದೇವರ ಅಲ್ಲಿ ಸುಮ್ಮನೆ ಇರುವನಲ್ಲ. ಇದರ ಹಿಂದೆ ಸಹ ದೇವರ ಉದ್ದೇಶ ಇರ್ತದೆ. ತಾಳ್ಮೆ ನಮ್ಮದು ನೋಡ್ತದೆ. ನಮ್ಮ ನಂಬಿಕೆ ಅಲ್ಲಿ ಕಂಡು ಬರಬೇಕಾಗಿದೆ, ನಮ್ಮ ವಿಶ್ವಾಸ ಅಲ್ಲಿ ಕಂಡು ಬರಬೇಕಾಗಿದೆ. ನಿಜವಾಗಿ ದೇವರು ನಮ್ಮನ್ನು ಬಿಡಿಸ್ತಾನೆ ಇಲ್ಲ. ನೋಡಿ, ಅಲ್ಲಿ ಕೆಳಗೆ ನಾವು 6ನೇ ವಚನದಿಂದ ಓದೋಣ. ಅದಕ್ಕೆ ಯೆಹೋವನು, ನಾನು ಫರೋಹನಿಗೆ ಮಾಡುವುದನ್ನು ನೀನು ಈಗ ನೋಡುವಿ. ಅವನು ನನ್ನ ಭುಜಬಲದಿಂದ ಅವರನ್ನು ಹೋಗಗೊಡಿಸುವನು. ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾನೆ? ಆಗ ದೇವರು ಮಾತಾಡ್ತಾ ಇದ್ದಾನೆ, ನೀನು ನೋಡ್ತಿ, ಸ್ವಲ್ಪ ವೇಟ್ ಮಾಡು. ನಾನು ಅವ್ರ ಕೂಗನ್ನು ಕೇಳಿದ್ದೇನೆ, ನಾನು ಅವರಿಗೋಸ್ಕರ ನಿನ್ನನ್ನು ನೇಮಿಸಿದ್ದೇನೆ ಅಂತಂದರೆ ಏನು ಮಾಡ್ತೇನೆ? ಖಂಡಿತ ಬಿಡಿಸ್ತಾನೆ. ನೋಡಿ, ದೇವರು ನಮ್ಮನ್ನು ಪಾಪದಿಂದ ಬಿಡಿಸೋದಕ್ಕೋಸ್ಕರ ಈ ಸ್ವಾಮಿನ ಕಳಿಸಿದಾನಂತಂದರೆ, ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಕಳಿಸಿದಾನಂತಂದರೆ ಸುಮ್ಮನೆ ಕಳಿಸಲಿಲ್ಲ. ಅನೇಕರಿಗೆ ನೋಡಿ, ಯೋಹಾನನಿಗೆ ಒಂದು ಪ್ರಶ್ನೆ ಹುಟ್ಟಿತು. ಏನು ಪ್ರಶ್ನೆ ಹುಟ್ಟಿತು ಅಂದರೆ, ಅವನು ಸೆರೆಮನೆಯಲ್ಲಿ ಬಿದ್ದಾದೆ, ಅವನಿಗೆ ಬಿಡಿಸೋರು ಯಾರಿಲ್ಲ. ಈತನು ಅರಸನಾಗಿ ಬಂದಿದ್ದಾನೆ, ಈತನು ರಕ್ಷಕನಾಗಿ ಅಂತಿದ್ದಾನೆ, ಆದರೆ ನನ್ನನ್ನು ಯಾಕೆ ಬಿಡಿಸಲಿಲ್ಲ ಎಂಬಂಥ ಪ್ರಶ್ನೆ ಅವನಿಗೆ ಬಂತು. ಅದಕ್ಕೆ ಅವನೇನು ಕೇಳಲು ಕಳಿಸ್ತಾ ಇದ್ದಾನೆ? ಹೋಗಿ ಕೇಳಿರಿ, ನನ್ನನ್ನು ಬಿಡಿಸುವ ಆತನು ಈತನೇ ಇಲ್ಲ ಎಂಬುದಾಗಿ. ನಮ್ಮನ್ನು ಈತನೇ ರಕ್ಷಿಸ್ತಾನೇ ಇಲ್ಲ, ಈ ಶತ್ರುಗಳ ಕೈಯಿಂದ ಈತ ನಮ್ಮನ್ನು ಬಿಡಿಸ್ತಾನೇ ಇಲ್ಲ ಎಂಬಂಥ ಪ್ರಶ್ನೆ ಕೂಡ ಯಾರ ಮನಸ್ಸಲ್ಲಿ ಬಂತು? ಯೋಹಾನನ ಮನಸ್ಸಿನಲ್ಲಿ ಬಂತು. ಆದರೆ ದೇವರು ತನ್ನ ಟೈಮು, ತನ್ನ ಒಂದು ವೇಳೆಯನ್ನು ಇಟ್ಟೆ ಕೆಲಸಗಳು ಮಾಡ್ತಾನೆ. ಅದು ವೇಳೆಗಿನ ಮುಂಚೆ ಆತನ ಏನು ಮಾಡಲು. ಇಲ್ಲಿ ಕೂಡ ನಾವು ನೋಡ್ತೇವೆ, ಆಗ ದೇವರು ಮಾತಾಡ್ತಾ ಇದ್ದಾನೆ ಮೋಶೆಗೆ. ಏನು ಮಾತಾಡ್ತಾನೆ? ನೀನು ನೋಡ್ತಿ,
ನೀನು ನೋಡ್ತಿ ನಾನು ಏನು ಮಾಡ್ತೇನೆ ಎಂಬುದು. ನಾನು ಹೇಗೆ ಫರೋನನಿಂದ ನನ್ನ ಜನನನ್ನು ಬಿಡಿಸ್ತೇನೆ, ಹೇಗೆ ಅವರನ್ನು ನಾನು ರಕ್ಷಿಸ್ತೇನೆ, ಹೇಗೆ ಅವರ ಜೀವಿತದಲ್ಲಿ ನಾನು ಮಹತ್ ಕಾರ್ಯಗಳು ಮಾಡ್ತೇನೆ, ಹೇಗೆ ಆ ಶತ್ರು ಸೋತು ಹೋಗ್ತಾನೆ, ಹೇಗೆ ಅವರ ಜೀವಿತದಿಂದ ದುಃಖವು ದೂರ ಆಗ್ತದೆ, ಹೇಗೆ ಅವರ ಜೀವಿತದಲ್ಲಿರುವಂಥ ವಿರೋಧಗಳು ದೂರ ಆಗ್ತದೆ, ಹೇಗೆ ಅವರ ಜೀವಿತದಿಂದ ಅವಮಾನಗಳು ದೂರ ಆಗ್ತವೆ. ಪ್ರತಿ ಒಂದೊಂದು ವಿಷಯವು ಹೇಗೆ ಆಗುವುದು ಇನ್ನು ಮುಂದೆ ಹೇಗೆ ನೋಡ್ತೇನೆ ಅಂದರೆ ಯಾರ ಪರಾಕ್ರಮದಿಂದ? ಮನುಷ್ಯನ ಪರಾಕ್ರಮದಿಂದ ಅಲ್ಲ, ದೇವರ ಭುಜ ಬಲದಿಂದ, ದೇವರ ಪರಾಕ್ರಮದಿಂದ, ದೇವರ ಸಾಮರ್ಥ್ಯದಿಂದ ಇದು ಆಗುವುದೆಂಬುದಾಗಿ ಹೇಳ್ತದೆ. ನಾವು ಮುಂದೆ ಹೋಗೋಣ ಹಂಗೆ ಅದ ವಚನವನ್ನು. ನನ್ನ ಭುಜಬಲದಿಂದ ಪೀಡಿತನಾಗಿ ಅವರನ್ನು ತನ್ನ ದೇಶದಿಂದ ಹೊರಡಿಸುವನು ಅಂದನು. ಇದಲ್ಲದೆ ದೇವರು ಮೋಶೆಯ ಸಂಗಡ ಮಾತಾಡಿ ಇಂತೆಂದನು, ನಾನು ಯೆಹೋವನು, ಅಬ್ರಾಮ, ಇಸಾಕ, ಯಾಕೋಬರಿಗೆ ನಾನು ಸರ್ವಶಕ್ತನಾದ ದೇವರೆಂಬ ಹೆಸರುಳ್ಳವನಾಗಿ ಕಾಣಿಸಿಕೊಂಡೇನೇ ಹೊರತು ಯೆಹೋವನು ಎಂಬ ನನ್ನ ಹೆಸರಿನಿಂದ ಅವರಿಗೆ ಗೋಚರವಾಗಲಿಲ್ಲ. ನಾನು ಅವರಿಗೆ, ನೀವು ಪ್ರವಾಸವಾಗಿರುವ ಕಾನಾನ್ ದೇಶವನ್ನು ನಿಮಗೆ ಕೊಡುವೆನೆಂಬುದಾಗಿ ದೃಢವಾಗಿ ವಾಗ್ದಾನ ಮಾಡಿದ್ದೇನಷ್ಟೇ. ಐಗುಪ್ತ್ಯರು ದಾಸರನ್ನಾಗಿ ಮಾಡಿಕೊಂಡಿರುವ ಇಸ್ರಾಯೇಲ್ಯರ ಗೋಳು ಈಗ ನನಗೆ ಕೇಳಿಸಿತು. ನಾನು ಮಾಡಿದ ವಾಗ್ದಾನವನ್ನು ನೆನೆಸಿಕೊಂಡೆನು. ಆದಾದರಿಂದ ನೀನು ಇಸ್ರಾಯೇಲ್ಯರಿಗೆ ನನ್ನ ಹೆಸರಿನಲ್ಲಿ ಹೇಳಬೇಕಾದದ್ದೇನೆಂದರೆ, ನಾನು ಯೆಹೋವನು, ಐಗುಪ್ತ್ಯರು ನಿನ್ನಿಂದ ಮಾಡಿಸುವ ಬಿಟ್ಟಿ ಕೆಲಸಗಳನ್ನು ನಾನು ತಪ್ಪಿಸಿ ಅವರಲ್ಲಿ ನಿಮಗಿರುವ ದಾಸತ್ವವನ್ನು ತೊಲಗಿಸಿ ನನ್ನ ಕೈ ಚಾಚಿ ಅವರಿಗೆ ಮಹಾಶಿಕ್ಷೆಗಳನ್ನು ವಿಧಿಸಿ ನಿಮ್ಮನ್ನು ರಕ್ಷಿಸುವ. ಯಾರನ್ನು ಮಹಾಶಿಕ್ಷೆಯನ್ನು ವಿಧಿಸ್ತಾನಂದ್ರೆ ನಮ್ಮ ಶತ್ರುಗಳಿಗೆ. ಯಾರು ನಮಗೆ ಕೇಡು ಮಾಡಿದನು, ಯಾರು ನಮ್ಮನ್ನು ಬೀಳಿಸಲು ಪ್ರಯತ್ನ ಮಾಡಿದನು, ಯಾರು ನಮ್ಮನ್ನು ನಾಶ ಮಾಡಲು ಪ್ರಯತ್ನ ಮಾಡಿದನು, ಅವರಿಗೆ ವಿರೋಧವಾಗಿ ಯಾರು ಎದ್ದಾಡ್ತಾನೆ? ದೇವರೆದ್ದಾಡ್ತಾನೆ. ದೇವರಲ್ಲಿ ಬಹಳ ಸ್ಪಷ್ಟವಾಗಿ ಬಹಳ ಒಳ್ಳೆ ರೀತಿ ವಾಕ್ಯದಲ್ಲಿ ಒಂದೊಂದು ವಚನಗಳು ನಾವು ಸಮಯ ತೆಗೆದುಕೊಂಡಿದ್ದನ್ನು ಓದುತ್ತಿರುವಾಗ ಇಲ್ಲಿ ಗೊತ್ತಾಗುತ್ತದೆ ದೇವರ ಯೋಜನೆ ಯಾವ ಅದ್ಭುತ ರೀತಿಯಾಗಿದೆ. ಆತನು ಸುಮ್ಮನೆ ಕೂಡುವ ಆತನಲ್ಲರಿ, ಆತನು ನಂಬಿದಂಥ ಜನರಿಗೋಸ್ಕರ, ಆತನಲ್ಲಿ ಮೊರೆ ಇಡುವಂಥ ಜನರಿಗೋಸ್ಕರ ಆತನು ಪ್ಲಾನ್ಸ್ ಮಾಡ್ತಾ ಇರ್ತಾನೆ. ಅದಕ್ಕೆ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆತನ ಯೋಚನೆಗಳು, ಆತನ ಆಲೋಚನೆಗಳು ನಮಗೋಸ್ಕರ ಏನಾಗಿದೆ? ಹಿತವಾಗಿದೆ ಎಂಬುದಾಗಿ ಯೆರೆಮೀಯದಲ್ಲಿ ನಾವು ನೋಡುತ್ತೇವೆ. ಯೆರೆಮೀಯ ಪ್ರವಾದನೆ ಗ್ರಂಥದಲ್ಲಿ ಹೇಳ್ತದೆ, ಆತನ ಆಲೋಚನೆಗಳು ನಮಗೋಸ್ಕರ ಏನಾಗಿದೆ? ಹಿತವಾಗಿದೆ. ಆತನು ಖಂಡಿತ ಆತನು ನಂಬಿದಂಥ ಜನರಿಗೋಸ್ಕರ ಹಿತವಾದಂಥ ಕಾರ್ಯಗಳು ಮಾಡ್ತಾನೆ. ಆದರೆ ಏನಾಗ್ತದೆ ಗೊತ್ತಾ, ಕೆಲವೊಮ್ಮೆ ನಾವು ಇವೆಲ್ಲಗಳು ತಿಳಿದುಕೊಂಡು ಸಹ, ಈ ಎಲ್ಲವನ್ನು ಅರ್ಥ ಮಾಡಿಕೊಂಡು ಸಹ ಕೆಲವೊಮ್ಮೆ ನಾವು ಮಾಡುವಂಥ ತಪ್ಪು ಏನಾಗ್ತದೆ ಗೊತ್ತಾ? 9ನೇ ವಚನ ಓದಮ್ಮ. ಮೋಶೆ ಈ ಮಾತುಗಳನ್ನು ಇಸ್ರಾಯೇಲ್ಯರಿಗೆ ತಿಳಿಸಿದನು. ಆದರೂ ಅವರು ಮನಸ್ಸು ಕುಗ್ಗಿ ಹೋದದರಿಂದಲೂ ಕಠಿಣವಾಗಿ ಸೇವೆ ಮಾಡಬೇಕಾದದರಿಂದಲೂ ಅವರು ಅವನ ಮಾತಿಗೆ ಕಿವಿಗೊಡಲೇ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಏನಾಗ್ತದೆ ಕೆಲವೊಮ್ಮೆ, ಏನಪ್ಪ ಇನ್ನು ಪರಿಸ್ಥಿತಿನೇ ಬದಲಾಗಲಿಲ್ಲ, ಇನ್ನು ಈ ಕಷ್ಟನೇ ದೂರ ಆಗಲಿಲ್ಲ, ಏನು ಇವ್ರ ಮಾತು, ಏನು ಇವ್ರ ಆಲೋಚನೆ, ಇವೆಲ್ಲದ ಕಡೆ ಏನು ಮಾಡಲ್ಲ, ನಮ್ಮ ಮನಸ್ಸು ನಾವು ಕೊಡಲ್ಲ. ಇವೆಲ್ಲ ಸುಮ್ಮನೆ ಇವ್ರು ಮಾತಾಡ್ತಾರೆ ಎಂಬುದಾಗಿ ಆಲೋಚನೆ ಮಾಡ್ತೇವೆ. ಇದಕ್ಕೆ ಇಸ್ರಾಯೇಲರು ಏನು ಮಾಡಿದ್ರು? ಆತನು ಬಂದು ಇಸ್ರಾಯೇಲರಿಗೆ ಹೇಳ್ತಾ ಇದ್ದಾನೆ, ನೋಡಿ ಯೆಹೋವನು ಹೇಳ್ತಾ ಇದ್ದಾನೆ, ಆತನು ನಿಮ್ಮನ್ನು ಬಿಡಿಸುತ್ತಾನೆ, ನಿಮಗೋಸ್ಕರ ಮಹತ್ಕಾರ ಮಾಡ್ತಾನೆ, ಈ ಬಿಟ್ಟಿ ಕೆಲಸದಿಂದ ನಿಮ್ಮನ್ನು ಬಿಡಿಸ್ತಾನೆ, ಈ ದುಃಖದಿಂದ ನಿಮ್ಮನ್ನು ಬಿಡಿಸ್ತಾನೆ, ಈ ಅವಮಾನದಿಂದ ನಿಮ್ಮನ್ನು ಬಿಡಿಸ್ತಾನೆ, ತಾನೇ ತನ್ನ ಭುಜ ಬಲದಿಂದ ನಿಮ್ಮನ್ನು ಕಾಪಾಡುತ್ತಾನೆ, ನಿಮ್ಮನ್ನು ರಕ್ಷಿಸ್ತಾನೆ, ನಿಮಗೆ ವಿರೋಧವಾಗಿರುವಂತಹ ಶತ್ರುವನ್ನು ಸೋಲಿಸ್ತಾನೆ ಎಂಬುದಾಗಿ ಎಷ್ಟೆಲ್ಲ ವಿಷಯಗಳು ಹೇಳಿದ್ದರು. ನಂತರ ಕೊನೆಯದಾಗಿ ಏನಾಗ್ತಾ ಇದೆ? ಇಲ್ಲಿ ಅವರ ಮನಸ್ಸೇನಾಗ್ಬಿಟ್ಟಿದೆ, ಇಲ್ಲಿ ಕಠಿಣವಾಗಿದೆ. ಯಾಕೆ ಕಠಿಣವಾಗಿದೆ ಅಂದರೆ ಪರಿಸ್ಥಿತಿ ನೋಡ್ತಾ ಇದ್ದಾರೆ, ಅವರ ಮುಂದೆ ಇರುವಂಥ ಆ ಒಂದು ಕಷ್ಟವನ್ನು ನೋಡ್ತಾ ಇದ್ದಾರೆ. ಅವ್ರಿಗೆ ಅನಿಸ್ಬಿಟ್ಟಿದೆ, ಅವ್ರಿಗೆ ಇದು ಕನ್ಫರ್ಮ್ ಆಗಿಬಿಟ್ಟೆ, ಇದರಿಂದ ತಪ್ಪಿಸಲು ಸಾಧ್ಯನೇ ಇಲ್ಲ ಎಂಬುದಾಗಿ. ಮೋಶೆಯ ಮಾತಿನ ಮೇಲೆ ಅವರಿಗೆ ನಂಬಿಕೆ ಇಲ್ಲ. ಇಲ್ಲಿ ಮೋಶೆಯ ಮಾತಲ್ಲ, ಇದು ಯಾರ ಮಾತಿದೆ? ದೇವರು ಹೇಳುವಂಥ ಮಾತುಗಳು. ಇವತ್ತು ಅನೇಕ ವೇಳೆಯಲ್ಲಿ ನಾವು ಏನು ಮಾಡ್ತೇವೆ ಗೊತ್ತಾ? ಸೇವಕರು ಹೇಳುತ್ತಾನೆಂಬುದಾಗಿ ನಾವು ಆಲೋಚಿಸ್ತೇವೆ, ಆದರೆ ನಮ್ಮ ಆಲೋಚನೆ ಸೇವಕರ ಮಾತಲ್ಲ, ಇದು ದೇವರ ಮಾತೆಂಬುದಾಗಿ ನಾವು ಗ್ರಹಿಸಿಕೊಳ್ಳೋದಾದರೆ ಅಲ್ಲಿ ನಮ್ಮ ನಂಬಿಕೆ ದೃಢವಾಗುತ್ತದೆ. ಯಾಕಂದರೆ ಮನುಷ್ಯನ ಮಾತು ನಿಜವಾಗಿ ಬಿದ್ದು ಹೋಗುತ್ತದೆ, ಮನುಷ್ಯನ ಮಾತು ನಿಜವಾಗಿ ಕೆಲವೊಮ್ಮೆ ಮೋಸ ಮಾಡುವಂಥದ್ದಾಗಿರ್ತದೆ, ಆದರೆ ದೇವರ ಮಾತು ಯಾವತ್ತಿಗೂ ಏನಾಗಲ್ಲ, ಬಿದ್ದು ಹೋಗುವುದಿಲ್ಲ. ದೇವರು ತಾನು ಹೇಳಿದ್ದನ್ನು ನಿಜವಾಗಿ ಮಾಡ್ತಾನೆ. ಶತ್ರು ಎಷ್ಟೇ ಪ್ಲಾನ್ ಮಾಡಿರಬಹುದು ನೋಡಿ, 15ನೇ ಅಧ್ಯಾಯ 9ರಿಂದ 10 ವಚನ ಓದಿ. ಅಲ್ಲಿ ಶತ್ರು ಪ್ಲಾನ್ ಮಾಡಿರ್ಬೋದು ನಮಗೋಸ್ಕರ. ಇನ್ನು ವಿಧಿ ವಿಮೋಚನಾ ಕಾಂಡ 15ನೇ ಅಧ್ಯಾಯ. ನಾವು ಇವರನ್ನು ಹಿಂದಟ್ಟಿ ಹಿಡಿಯುವೆವು, ಅವರ ಸೊತ್ತನ್ನು ಅಪಹರಿಸಿ ಹಂಚಿಕೊಳ್ಳುವೆವು, ಅವರಲ್ಲಿ ನಮ್ಮ ಕೋರಿಕೆಯನ್ನು ತೀರಿಸಿಕೊಳ್ಳುವೆವು. ನಾವು ಕತ್ತಿಯನ್ನು ಹಿರಿದು ಭುಜಬಲದಿಂದ
ಅವರನ್ನು ಸಂಹಾರ ಮಾಡುವೆವು ಎಂಬುದಾಗಿ ನಮ್ಮ ಶತ್ರುಗಳು ಮಾತಾಡಿಕೊಳ್ಳುತ್ತಿದ್ದರು. ಆದರೆ ನೀನು ಉಸಿರುಗಾಳಿಯಿಂದ ಊದಲು ಸಮುದ್ರವು ಅವರನ್ನು ಮುಚ್ಚಿತು. ನೋಡಿ, ಇಲ್ಲಿ ಏನ್ ಅರ್ಥ ಇದೆ ಗೊತ್ತಾ? ಶತ್ರುಗಳು ಏನ್ ಮಾತಾಡ್ತಾ ಇದ್ದಾರೆ, ಇನ್ನು ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ? ನಾವು ಏನ್ ಮಾಡ್ತೇವೆ? ಇವರನ್ನು ಸಂಹಾರ ಮಾಡಿಬಿಡೋಣ, ಇವರಾಗಿರುವಂಥ ಎಲ್ಲವನ್ನು, ಇವರ ಸಂತೋಷವನ್ನು ಕಿತ್ತುಕೊಳ್ಳೋಣ, ಇವರ ಸಮಾಧಾನವನ್ನು ಕಿತ್ತುಕೊಳ್ಳೋಣ, ಇವರ ಐಶ್ವರ್ಯವನ್ನು ಕಿತ್ತುಕೊಳ್ಳೋಣ, ಇವರ ಆರೋಗ್ಯವನ್ನು ಕಿತ್ತುಕೊಳ್ಳೋಣ. ಇವತ್ತು ಸೈತಾನನು ಏನು ಮಾಡ್ತಾ ಇದ್ದಾನೆ ಗೊತ್ತಾ? ನಮ್ಮಲ್ಲಿ ವಂಚ ಹಾಕುತ್ತಾ ಇದ್ದಾನೆ, ಸಂಚು ಮಾಡ್ತಾ ಇದ್ದಾನೆ. ಏನು ಸಂಚು ಮಾಡ್ತಾ ಇದ್ದಾನೆ ಅಂದರೆ, ಅವನು ನಮ್ಮಲ್ಲಿ ಗಲಿಬಿಲಿಗಳನ್ನು ಹಾಕ್ತಾ ಇದ್ದಾನೆ, ಅವನು ನಮ್ಮಲ್ಲಿ ಅಸಮಾಧಾನಗಳನ್ನು ಹಾಕ್ತಾ ಇದ್ದಾನೆ, ಅವನು ನಮ್ಮಲ್ಲಿ ಭೇದಗಳನ್ನು ಹಾಕ್ತಾ ಇದ್ದಾನೆ, ಅವನು ಜಗಳಗಳನ್ನು ಹುಟ್ಟಿಸ್ತಾ ಇದ್ದಾನೆ, ಅವನು ಕೆಡುಕನ್ನು ಮಾಡ್ತಾ ಇದ್ದಾನೆ, ಅವನ ಆಲೋಚನೆಗಳು ಇದಾಗಿದೆ. ನೋಡಿ, ಇಲ್ಲಿ ಇಸ್ರಾಯೇಲರನ್ನು ದೇವರು ಬಿಡಿಸಬೇಕೆಂಬುದಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ. ಅಲ್ಲಿ ಶತ್ರು ಏನ್ ಮಾಡ್ತಾ ಇದ್ದಾನೆ? ಇನ್ನೂ ಅವರಲ್ಲಿ ಏನ್ ಮಾಡ್ಬೇಕಂತ ಇದ್ದಾನೆ? ಅವರನ್ನು ನಾಶ ಮಾಡಬೇಕು, ಅವರನ್ನು ಸನ್ಮಾನಿಸಬೇಕು. ನಾವೆಷ್ಟು ನಂಬಿಕೆಯಲ್ಲಿ ಬೆಳೆಯಬೇಕಂತೀವೋ, ನಾವೆಷ್ಟು ವಿಶ್ವಾಸದಲ್ಲಿ ನಿಲ್ಲಬೇಕಂತೀವೋ, ನಾವೆಷ್ಟು ದೇವರನ್ನು ಆತುಕೊಳ್ಳಬೇಕಂತೀವೋ, ಅಷ್ಟು ನಮ್ಮ ವಿರೋಧವಾಗಿ ಇನ್ನೂ ಶತ್ರುನ ಕೆಲಸ ಮಾಡ್ತಾನೆ. ಅವನು ಸುಮ್ಮನೆ ಇರಲ್ಲ. ಯಾಕಂದ್ರೆ ಗೊತ್ತಾ, ನಾವು ಒಂದು ಬ್ಯಾಟಲಲ್ಲಿ ಇದ್ದೇವೆ, ನಾವು ಒಂದು ಯುದ್ಧದಲ್ಲಿದ್ದೇವೆ. ಇದು ಸಾಧಾರಣವಾದಂಥ ಯುದ್ಧ ಅಲ್ಲ. ಇವತ್ತು ಮನುಷ್ಯರ ಜೊತೆಲಿ ಮಾಡುವಂಥ ಯುದ್ಧ ಅಲ್ಲ, ನಾವು ಅಂಧಕಾರದ ಶಕ್ತಿಗಳೊಂದಿಗೆ ಹೋರಾಡಬೇಕಾಗಿದೆ. ಇವತ್ತು ಆ ದುಷ್ಟನ ವಿರುದ್ಧವಾಗಿ, ಆ ದುಷ್ಟನು ನಮಗೆ ವಿರೋಧವಾಗಿ ಹೋರಾಡ್ತಾ ಇದ್ದಾನೆ. ಅವನು ನಮ್ಮ ಸುತ್ತಮುತ್ತಲಿದ್ದಂಥ ಜನರನ್ನು ಉಪಯೋಗ ಮಾಡಿಕೊಳ್ತಾನೆ, ನಮ್ಮ ಕುಟುಂಬದವರನ್ನು ಉಪಯೋಗ ಮಾಡಿಕೊಳ್ತಾನೆ, ನಮ್ಮ ಜನರನ್ನು ಉಪಯೋಗ ಮಾಡಿಕೊಳ್ತಾನೆ. ಆದರೆ ಅವನ ಉದ್ದೇಶ ಏನು? ಯಾಕೆ ನಮಗೆ ವಿರೋಧವಾಗಿ ಸಂಚು? ಯಾಕೆ ನಮ್ಮ ವಿರೋಧವಾಗಿ ಈ ಒಂದು ಹೋರಾಟಗಳು? ಯಾಕೆ ನಮ್ಮನ್ನು ಹಾಳು ಮಾಡಬೇಕೆಂದು ಒಂದೇ ಒಂದು ಉದ್ದೇಶ, ನಮ್ಮನ್ನು ಎಲ್ಲಿಂದ ತಪ್ಪಿಸಬೇಕು? ಆ ಹಾಲಿಜ್ಜೆಯನ್ನು ಅರಿಯುವಂಥ ಆ ದೇಶದಿಂದ, ಆ ಆಶೀರ್ವಾದಕರವಾದಂಥ ಆ ದೇಶದಿಂದ ನಮ್ಮನ್ನು ತಪ್ಪಿಸಬೇಕೆಂಬುದಾಗಿ ಯಾರ ಆಲೋಚನೆ ಇದೆ? ಸೈತಾನನ ಆಲೋಚನೆ. ಆ ಸೈತಾನನ ನಮ್ಮನ್ನು ನಾಶ ಮಾಡಬೇಕೆಂದು ಬಯಸ್ತಾರೆ. ಅದಕ್ಕೆ ಇಲ್ಲಿ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ಅವ್ರು ಏನು ಆಲೋಚನೆ ಮಾಡ್ತಾ ಇದ್ದಾರೆ? ಇವರನ್ನು ಏನು ಮಾಡಬೇಕು? ಕತ್ತಿಂದ ಸಂಹರಿಸಬೇಕು. ಇವರನ್ನು ಏನು ಮಾಡಬೇಕು? ನಾಶ ಮಾಡಬೇಕು. ಇವತ್ತು ಸೈತಾನ ಯಾವ ರೀತಿ ನಮ್ಮನ್ನು ನಾಶ ಮಾಡಬೇಕಂತಿದ್ದಾನೆ ಗೊತ್ತಾ? ನಮ್ಮನ್ನು ಬಲಹೀನಪಡಿಸಬೇಕೆಂದು ಪ್ರಯತ್ನಿಸ್ತಾ ಇದ್ದಾನೆ. ನಮ್ಮನ್ನು ಕುಗ್ಗಿಸಬೇಕು, ನಮ್ಮ ನಂಬಿಕೆಯನ್ನು ಒಡೆಯಬೇಕು, ನಮ್ಮಲ್ಲಿ ಸಮಾಧಾನ ತೆಗೆದುಹಾಕಬೇಕು, ನಮಗೆ ಸಾಲದಲ್ಲಿ ಹಾಕಿಬಿಡ್ತಾನೆ, ನಮ್ಮಲ್ಲಿ ಬೇರೆ ಬೇರೆ ವಿಧಂಥ ಕಷ್ಟಗಳಲ್ಲಿ, ದುಃಖಗಳಲ್ಲಿ, ಹಿಂಸೆಗಳಲ್ಲಿ ಹಾಕ್ತಾ ಇದ್ದಾನೆ, ಅವಮಾನಗಳಲ್ಲಿ ಹಾಕ್ತಾ ಇದ್ದಾನೆ. ನಾವೇನಾಗ್ತೇವೆ? ಕೆಲವೊಮ್ಮೆ ಇಲ್ಲಿ ಏನಾಗ್ತೇವೆ? ನಮ್ಮ ಮನಸ್ಸುಗಳು ಇವೆಲ್ಲದರಿಂದ ಕಠಿಣವಾಗಿ ಹೋಗ್ತದೆ. ಯಾಕೆ ಪ್ರಾರ್ಥನೆ, ಯಾಕೆ ಸಭೆ, ಯಾಕೆ ಇದೆಲ್ಲ ಬೇಡಪ್ಪ ಅಂದುಕಿಸಿ ನಮ್ಮ ಜೀವಿತದಲ್ಲಿ ನಾವು ಹೆಂಗಾದ್ರು ಈ ರೀತಿಯಲ್ಲಿ ಅನೇಕರು ಏನಾಗಿದ್ದಾರೆ? ಬಿದ್ದು ಹೋಗಿದ್ದಾರೆ. ಅನೇಕರು ಬಿದ್ದು ಹೋಗಿದ್ದಾರೆ. ಕೆಲವೊಂದು ಸೇವಕರ ವಿಷಯದಲ್ಲಿ ಕೂಡ ಕೇಳಿದಾಗ ಬಹಳ ಆಶ್ಚರ್ಯವಾಗುತ್ತದೆ. ಯಾಕಂದರೆ ಒಂದು ಸಮಯದಲ್ಲಿ ಒಂದು ಒಳ್ಳೆ ಸೇವೆ ಮಾಡಿದಂಥವ್ರು, ಒಂದು ಸಮಯದಲ್ಲಿ ಒಂದು ಒಳ್ಳೆ ದೇವರಲ್ಲಿ ಓಟವನ್ನು ಓಡಿದಂಥವ್ರು ಬಿದ್ದು ಹೋಗಿದ್ದಾರೆ. ಯಾಕೆ ಬಿದ್ದು ಹೋಗಿದ್ದಾರೆ ಅಂದರೆ, ಇಂಥ ಪರಿಸ್ಥಿತಿಗಳನ್ನು ಸಹಿಸಿಕೊಳ್ಳದ ಹಾಗೆ. ಅದೇ ದೇವರ ವಾಕ್ಯದ ಕೊನೆ ಉಸಿರುವರೆಗೂ ನಾವು ತಾಳ್ಮೆಯಿಂದ ಇರಬೇಕು. ಕೊನೆಯವರೆಗೂ ತಾಳುವವನು ಏನಾಗ್ತಾನೆ? ರಕ್ಷಣೆ ಹೊಂದುತ್ತಾನೆ ಎಂಬುದಾಗಿ ಮತ್ತಾಯ 24ರಲ್ಲಿ ನಾವು ಓದುತ್ತೇವೆ. ಮತ್ತಾಯ 24ರಲ್ಲಿ ಕೊನೆವರೆಗೂ ತಾಳಬೇಕಾಗಿದೆ, ಕೊನೆವರೆಗೂ ಪ್ರಯಾಸ ಪಡಬೇಕಾಗಿದೆ. ಯಾಕಂದರೆ ದೇವರು ಹೇಳಿದನ್ನು ಖಂಡಿತ ಮಾಡೇ ಮಾಡ್ತಾನೆ. ನಾವು ಓದೋಣ ನೋಡಿ ಹೇಗೆ ನಾವು ಇದು ಮಾಡ್ತಾ ಇದ್ದಾನೆ. ವಿಮೋಚನಾ ಕಾಂಡ ಅದೇ 15:3-8 ಓದಿ. ಅದೇ ದೇವರು ನಮ್ಮನ್ನು ಹೇಗೆ ಯುದ್ಧಶೂರನು ಆತನ ನಾಮಧೇಯವು ಯೆಹೋವನೇ, ಆತನು ಫರೋಹನ ರಥಗಳನ್ನು ಸೈನಿಕರನ್ನು ಸಮುದ್ರದಲ್ಲಿ ಕೆಡವಿದನು, ಅವನ ಶ್ರೇಷ್ಠ ವೀರರನ್ನು ಕೆಂಪು ಸಮುದ್ರದಲ್ಲಿ ಮುಳುಗಿಸಿ ಬಿಟ್ಟನು, ಸಾಗರವು ಅವರನ್ನು ಮುಚ್ಚಿಬಿಟ್ಟಿತ್ತು, ಕಲ್ಲಿನಂತೆ ದಂಡೆಲ್ಲೆದ್ದು ಸಮುದ್ರದ ತಳವನ್ನು ಸೇರಿದರು. ಯೆಹೋವನೇ, ನಿನ್ನ ಭುಜಬಲವು ಎಷ್ಟೋ ಘನವಾದದ್ದು. ಯೆಹೋವನೇ, ನಿನ್ನ ಭುಜಬಲವು ನಿನ್ನ ಶತ್ರುಗಳನ್ನು ಪುಡಿ ಪುಡಿ ಮಾಡುತ್ತದೆ. ನೀನು ಅತ್ಯಧಿಕ ಮಹತ್ವವುಳ್ಳವನಾಗಿ ನಿನ್ನೆದುರಿಗಾಗಿ ನಿಲ್ಲುವವರನ್ನು ಕೆಡವಿ ಬಿಡುತ್ತಿ. ನಿನ್ನ ಕೋಪಾಗ್ನಿಯು ಹೊರಟು ಅವರನ್ನು ಒಣಗಿದ ಹುಲ್ಲನ್ನು ಎಂಬಂತೆ ಭಸ್ಮ ಮಾಡುತ್ತದೆ. ಆಮೇಲೆ ಹೇಳ್ಬೇಕಿದೆ. ಶತ್ರುಗಳ ವಿಷಯದಲ್ಲಿ ದೇವರು ಹೇಳ್ತಾ ಇದ್ದಾನೆ, ಶತ್ರುಗಳನ್ನು ಯಾವ ರೀತಿ ಸಂಹರಿಸುತ್ತಾನೆ. ಶತ್ರುಗಳು, ಯಾವ ಶತ್ರು ನಮಗೆ ವಿರೋಧವಾಗಿ ನಿಂತಿದ್ದನು, ಯಾವ ಶತ್ರು ನಮ್ಮನ್ನು ನಾಶ ಮಾಡಬೇಕಂದಿದ್ದನು, ಯಾವ ಶತ್ರು ನಮ್ಮನ್ನು ಕೆಡಿಸಬೇಕಂದಿದ್ದನು, ಯಾವ ಶತ್ರು ನಮ್ಮನ್ನು ಹಾಳು ಮಾಡಬೇಕಂದಿದ್ದನು, ಅವನ ವಿಷಯದಲ್ಲಿ ದೇವರು ಮಾಡುವಂಥ ಕಾರ್ಯಗಳು ಏನೆಂಬುದಾಗಿ, ನಿನ್ನಗೋಸ್ಕರ ಯಾವ ರೀತಿ ಅವರ ಜೊತೆಲಿ ಹೋರಾಡ್ತಾನೆ, ನಿನ್ನಗೋಸ್ಕರ
ನಿನ್ನಗೋಸ್ಕರ ಯಾವ ರೀತಿ ಅವರನ್ನು ನಾಶ ಮಾಡ್ತಾನೆ, ನಿನ್ನಗೋಸ್ಕರ ಯಾವ ರೀತಿ ಅವರನ್ನು ಇಲ್ಲದ ಹಾಗೆ ಮಾಡ್ತಾನೆ ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ. ಅದಕ್ಕಾಗಿ ಇದು ಓದುತ್ತಿರುವಾಗ ಈ ವಾಕ್ಯಗಳು ಬರ್ತಿರುವಾಗ ಆಮೆನ್, ಪ್ರೈಸ್ ಲಾರ್ಡ್ ಬರ್ಬೇಕು ನಮಗೆ. ಹಾಲೆಲೂಯಾ. ಯಾಕಂದ್ರೆ ನೋಡಿ, ಇದು ಸಾಧಾರಣ ಮಾತಿಲ್ಲ. ಪುಡಿ ಮಾಡ್ತಾನೆ ಅಂತ ಇದ್ದಾನೆ, ಭಸ್ಮ ಮಾಡ್ತಾನೆ ಅಂತ ಇದ್ದಾನೆ. ಯಾರನ್ನ ರೀ? ಇವತ್ತು ಯಾವ ಶತ್ರು ನಮ್ಮ ಮುಂದೆ ಇದ್ದಾನೆ? ಎಂಥ ಶತ್ರುಗಳು? ಆ ದೇವರ ಸಾಮರ್ಥ್ಯ ಮುಂದೆ ಯಾವನಿಲ್ಲ ರೀ, ಯಾವನಿಲ್ಲ. ನಾನು ಅದಕ್ಕೆ ಹೇಳಿದೆ, ಆತನು ಕೇವಲ ನಮ್ಮನ್ನು ಬಿಡಿಸುವ ಆತನಲ್ಲ, ನಮ್ಮನ್ನು ಕೇವಲ ರಕ್ಷಿಸುವ ಆತನಲ್ಲ, ಅದ್ಭುತವಾಗಿ ಆತನು ನಡೆಸಲು ಶಕ್ತನಾಗಿದ್ದಾನೆ. ನಮ್ಮ ವಿರೋಧವಾಗಿದ್ದ ಶತ್ರುಗಳನ್ನು ಸಂಹರಿಸಿ, ನಮ್ಮ ವಿರೋಧವಾಗಿದ್ದ ಶತ್ರುಗಳನ್ನು ನಿರ್ನಾಮ ಮಾಡಿ, ಅವರನ್ನು ಸೋಲಿಸಿ ನಮ್ಮನ್ನು ಹಾಲು ಜೇನಾಡುವಂಥ ದೇಶ ಕಡೆ ನಡೆಸಲು ಶಕ್ತನಾಗಿದ್ದಾನೆ. ಹೌದಪ್ಪ. ನೀನು ಸಿಟ್ಟಿನಿಂದ ಕೂಸುಗೆದಾಗ ಸಮುದ್ರದ ನೀರು ಮಂಡಿನಂತಾಯಿತು, ಪ್ರವಾಹವು ಗೋಡೆ ಉಪಾದಿಯಲ್ಲಿ ನಿಂತುಕೊಂಡಿತ್ತು, ಸಾಗರದ ಗರ್ಭದೊಳಗಣ ಜಲವು ಗಟ್ಟಿಯಾಯಿತು. ಆಮೆನ್, ಆಮೆನ್, ಹಲ್ಲೆಲೂಯಾ. ನೋಡ್ತೇವೆ ದೇವರ ಸಾಮರ್ಥ್ಯ. ನಾನು ನೀನು ನಂಬಿದಂಥ ದೇವರು ಸಾಧಾರಣ ದೇವರು ಅನಿಸ್ಕೊಳ್ಬೇಡಿ. ನಾನು ನೀನು ನಂಬಿದಂಥ ದೇವರು ಆತನು ನಿಜವಾಗಿ ಅದ್ಭುತವಳನ್ರಿ. ಯಾವ ದುಃಖ ಇದ್ದರೆ ಏನಾಯ್ತು, ಯಾವ ವೇದನೆಗಳಿದ್ದರೆ, ಯಾವ ಹೋರಾಟಗಳಿದ್ದರೆ ಏನಾಯ್ತು, ಎಂಥ ಕಷ್ಟದ ಕೆಳಗೆ ನಾನು ಬಿದ್ದರೂ ಏನಾಯ್ತು, ಎಂಥ ವಿರೋಧಗಳು ನನಗೆ ಇದ್ದರೆ ಏನಾಯ್ತು, ಎಂಥ ಅವಮಾನಗಳು ನನಗೆ ಇದ್ದರೆ ಏನಾಯ್ತು, ಒಂದು ದಿನ ಬರುವಂಥದ್ದಾಗಿದೆ. ದೇವರು ನನ್ನ ತಲೆಯನ್ನೆತ್ತುತ್ತಾನೆ. ಹಾಲೆಲೂಯಾ. ಯಾವ ಸೈತಾನನು ನನ್ನನ್ನು ನಾಶ ಮಾಡಬೇಕಂದಿದ್ದಾನೋ, ನನ್ನನ್ನು ಸಂಚಾಕಿ ನನ್ನನ್ನು ಹಾಳು ಮಾಡಬೇಕಂದಿದ್ದಾನೋ, ಅವನನ್ನು ದೇವರು ಏನು ಮಾಡ್ತಾನೆ? ನಿರ್ನಾಮ ಮಾಡಿಬಿಡ್ತಾನೆ, ಅವನನ್ನು ನಾಶ ಮಾಡಿಬಿಡ್ತಾನೆ, ಅವನು ಇಲ್ಲದ ಹಾಗೆ ಅವನನ್ನು ಮಾಡಿಬಿಡ್ತಾನೆ. ಇದು ನನ್ನ ದೇವರ ಸಾಮರ್ಥ್ಯ, ಇದು ನನ್ನ ದೇವರ ಶಕ್ತಿ. ನಾವು ಅದೇ 11:12 ಓದ್ರಿ, ಅದರಲ್ಲಿ ಅದೇ 15:11-12 ವಚನ. ಯೆಹೋವನೇ, ದೇವರುಗಳಲ್ಲಿ ನಿನ್ನ ಸಮಾನನು ಯಾವನು? ಪರಿಶುದ್ಧತ್ವದಿಂದ ಸರ್ವೋತ್ತಮನು, ಪ್ರಖ್ಯಾತ ಕೃತ್ಯಗಳನ್ನು ಮಾಡಿರುವುದರಿಂದ ಭಯಂಕರನು, ಅದ್ಭುತ ಕೃತ್ಯಗಳನ್ನು ನಡೆಸುವವನು. ನೋಡಿ, ಪ್ರಖ್ಯಾತಗಳನ್ನು ಮಾಡುವುದರಿಂದ ಆತನ ಏನಾಗಿದ್ದಾನೆ? ಭಯಂಕರ ಮತ್ತೆ ಅದ್ಭುತ ಕೃತ್ಯಗಳು ನಡೆಸುವವನು ಆಗಿರುವ ನಿನಗೆ ಸಮಾನನು ಎಲ್ಲಿ? ನೀನು ನಿನ್ನ ಬಲಗೈಯನ್ನು ಚಾಚಿದಾಗ ಭೂಮಿಯು ಬಾಯ್ದೆರೆದು ಶತ್ರುಗಳನ್ನು ನುಂಗಿ ಬಿಟ್ಟಿತಲ್ಲ. ಆಮೆನ್, ಹಲ್ಲೆಲೂಯಾ. ಇವತ್ತು ನಿನ್ನ ಶತ್ರುಗಳನ್ನು ಯಾರು ನುಂಗಿ ಬಿಡ್ತಾರಂತ? ಭೂಮಿ ನುಂಗಿ ಬಿಡುವಂತ ದೇವರು ಮಾಡ್ತಾನೆ. ಆ ಭೂಮಿ ಬಾಯಿ ತೆರೆತದೆ, ಅವರನ್ನು ನುಂಗಿ ಬೀಳುತ್ತದೆ. ನಿನ್ನ ಮುಂದೆ ನಿಲ್ಲಕ್ಕೆ ಕೊಡಲಿ. ಯಾರಿಂದ ಇದು ಸಾಧ್ಯ? ಇದು ದೇವರು ಮಾಡುವ ಆತನಾಗಿದೆ. ಈ ದೇವರು ನಮಗೆ ಈ ರೀತಿಯಲ್ಲಿ ಮಾಡ್ತಾನೆ. ಇನ್ನು ನನ್ನ ದೇವರು ಏನು ಮಾಡ್ತಾನೆ? ಅದೇ ವಿಮೋಚನಾ ಕಾಂಡ 14, 13 ಮತ್ತೆ 14ರಲ್ಲಿ ನೋಡೋಣ. ಯಾವ ರೀತಿ ನಮ್ಮನ್ನು ನಡೆಸುತ್ತಾನೆ ಆತನು, ನಮಗೋಸ್ಕರ ಏನೆಲ್ಲ ಮಾಡ್ತಾನೆ. ಆದರೆ ಮೋಶೆ ಆ ಜನರಿಗೆ, ನೀವು ಅಂಜಬೇಡಿರಿ, ನೀವು ಅಂಜಬೇಡಿರಿ. ಸುಮ್ಮನೆ ನಿಂತುಕೊಂಡು ಯೆಹೋವನು ಇವತ್ತು ರಕ್ಷಿಸುವ ರೀತಿಯನ್ನು ನೋಡಿ, ನೀವು ಇವತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಹಾಲೆಲೂಯಾ, ಹಾಲೆಲೂಯಾ. ನೀವು ಇವತ್ತು ಏನು ನೋಡ್ತಾ ಇದ್ದೀರಾ ನಿಮ್ಮ ಜೀವಿತದಲ್ಲಿ? ಯಾವ ಸಮಸ್ಯೆಯನ್ನು ನೋಡ್ತಾ ಇದ್ದೀರಾ? ಯಾವ ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದೀರಾ? ಯಾವ ಕಷ್ಟಗಳನ್ನು ನೋಡ್ತಾ ಇದ್ದೀರಾ? ಯಾವ ಕಣ್ಣೀರನ್ನು ನೋಡ್ತಾ ಇದ್ದೀರಾ? ಯಾವ ಅವಮಾನಗಳನ್ನು ನೋಡ್ತಾ ಇದ್ದೀರಾ? ಯಾವ ನಿಂದನೆಗಳನ್ನು ನೋಡ್ತಾ ಇದ್ದೀರಾ? ಯಾವ ದುಃಖದಲ್ಲಿ ನೀವಿದ್ದೀರಾ? ಯಾವ ಕಣ್ಣೀರಿನಲ್ಲಿ ಇದ್ದೀರಾ? ದೇವರೇ, ಇನ್ನು ಮುಂದೆ ಅದನ್ನು ನೀನು ನೋಡುವುದಿಲ್ಲ. ಹಾಲೆಲೂಯಾ. ಯಾಕಂದ್ರೆ ನಿನ್ನ ಪರವಾಗಿ ಯಾರು ಯುದ್ಧ ಮಾಡಲು ನಿಲ್ತಾ ಇದ್ದಾನೆ? ಯೆಹೋವನು. ಕಮಾನ್, ನಂಬಿಕೆಯಿಂದ ಯೆಹೋವನು ನಿನ್ನ ಪರವಾಗಿ ಯುದ್ಧ ಮಾಡುತ್ತಾನೆ. ಯೆಹೋವನು ನಿನ್ನಗೋಸ್ಕರ ನಿಲ್ಲುವ ಆತನಾಗಿದ್ದಾನೆ. ನಿನ್ನ ಜೊತೆಲಿ ಯಾರಿಲ್ಲ ಎಂಬುದಾಗಿ ಕೊರಗಬೇಡ. ಒಂದು ಸಮಯ ಬರ್ತದೆ, ಯಾವ ಪಾಸ್ಟರ್ ನಿನ್ನ ಜೊತೆಲಿ ನಿಲ್ಲಂಗಿಲ್ಲ. ಒಂದು ಸಮಯ ಬರ್ಬೋದು, ಯಾವ ವಿಶ್ವಾಸಿ ನಿನ್ನ ಜೊತೆಲಿ ನಿಲ್ಲುವುದಿಲ್ಲ. ಒಂದು ಸಮಯ ಬರ್ಬೋದು, ಯಾವ ಸಭೆ ನಿನ್ನ ಜೊತೆಲಿ ಇಲ್ಲದಿರ್ಬೋದು. ಆದರೆ ನಿನ್ನ ದೇವರನ್ನು ನಂಬಿರುವಾಗ ದೇವರು ನಿನಗೋಸ್ಕರ ನಿಲ್ಲುತ್ತಾನೆ. ಹಾಲೆಲೂಯಾ. ಆತನು ಯಾಕೆ ನಿಲ್ಲುತ್ತಾನಂದ್ರೆ, ನೀನು ಆತನನ್ನು ಮೊರೆ ಇಟ್ಟಿಯಲ್ಲ, ನೀನು ಆತನನ್ನು ಕೂಗಿದೆಯಲ್ಲ, ನೀನು ಆತನನ್ನು ನಂಬಿದೆಯಲ್ಲ. ಯಾಕಂದ್ರೆ ಆತನನ್ನು ನಂಬಿದವರನ್ನು ಆತನು ಎಂದಿಗೂ ಲಜ್ಜೆಗೆಡಗೊಡಿಸುವುದಿಲ್ಲ ಎಂಬುದಾಗಿ ಆತನ ವಾಕ್ಯದಲ್ಲಿ ಕೀರ್ತನೆ 34ರಲ್ಲಿ ಓದುತ್ತಿರುವಾಗ, ಆತನನ್ನು ನಂಬಿದವರ ಮುಖವು ಎಂದಿಗೂ ಆತನ ಲಜ್ಜೆಗೆಡಲು ಕೊಡುವುದಿಲ್ಲ ಎಂಬುದಾಗಿ ಹೇಳ್ತದೆ. ಹಾಲೆಲೂಯಾ. ನಮ್ಮ ದೇವರು ನೋಡಿ, ಇನ್ನ ನಮಗೋಸ್ಕರ ಏನ್ ಮಾಡ್ತಾರೆ? ವಿಮೋಚನಾ ಕಾಂಡ 15, 13 ಓದ್ರಿ. ನೀನು ಬಿಡುಗಡೆ ಮಾಡಿದ ಪ್ರಜೆಯನ್ನು ಪ್ರೀತಿಯಿಂದ
ನಡೆಸಿಕೊಂಡು ಪರಿಶುದ್ಧ ನಿವಾಸ ಸ್ಥಾನದ ತನಕ ನಿನ್ನ ಪರಿಶುದ್ಧ ನಿವಾಸ ಸ್ಥಾನದ ತನಕ ನಿನ್ನ ಶಕ್ತಿಯಿಂದ ಬರಮಾಡಿದಿ. ಹಾಲೆಲೂಯಾ. ಹೇಗೆ ನಡೆಸಿದನಂದ್ರೆ ಪ್ರೀತಿಯಿಂದ, ಕಾಳಜಿಯಿಂದ, ಲಕ್ಷ್ಯ ಕೊಟ್ಟು, ಬಹಳ ತಾಳ್ಮೆಯಿಂದ ಆತನ ಏನ್ ಮಾಡ್ತಾ ಇದ್ದಾನೆ, ನಮ್ಮನ್ನು ನಡೆಸಿ ಎಲ್ಲಿ ತನ ಮುಟ್ಟಿಸ್ತಾ ಇದ್ದಾನೆ, ತನ್ನ ರಕ್ಷಣೆ ಎಂಬ ಶಕ್ತಿಯಿಂದ ತಾನು ನಮ್ಮನ್ನು ನಡೆಸಬೇಕಾದಂತ ಸ್ಥಳದಲ್ಲಿ ಎಂತ ಅದ್ಭುತವಾಗಿ ನಮಗೋಸ್ಕರ ಯುದ್ಧ ಮಾಡ್ತಾನೆ ಅಂತಂದ್ರೆ ನಮ್ಮನ್ನು ಪ್ರೀತಿಯಿಂದ ತನ್ನ ಬಲದಿಂದ ನಮ್ಮನ್ನು ನಡೆಸುವೆನೆಂಬುದಾಗಿ ಹೇಳ್ತಾ ಇದ್ದಾನೆ. ಹಾಲೆಲೂಯಾ. ಇದು ನಮ್ಮ ದೇವರು. ಇನ್ನು ಹೇಗೆ ನಡೆಸ್ತಾನೆ ನಾವು ವಿಮೋಚನ ಕಾಂಡ 13, 21, 22 ಓದೋಣ ನಾವು. ಯೆಹೋವನು ಹಗಲೊತ್ತಿನಲ್ಲಿ ದಾರಿ ತೋರಿಸುವುದಕ್ಕೆ ಮೇಘ ಸ್ತಂಭದಲ್ಲಿಯೂ ರಾತ್ರಿ ವೇಳೆಯಲ್ಲಿ ಬೆಳಕು ಕೊಡುವುದಕ್ಕೆ ಅಗ್ನಿ ಸ್ತಂಭದಲ್ಲಿಯೂ ಇದ್ದು ಅವರ ಮುಂಭಾಗದಲ್ಲಿ ಹೋದನು. ಹಾಲೆಲೂಯಾ. ಇವತ್ತು ಬೆಳಕಿನಲ್ಲಿ, ಮಧ್ಯಾಹ್ನದ ವೇಳೆಯಲ್ಲಿ, ದಿನದಲ್ಲಿ ಆತ ನಿನಗೆ ಏನಾಗಿದ್ದಾನೆ ಅಂತ ಮೇಘ ಸ್ತಂಭವಾಗಿ. ಯಾಕೆ ಮೇಘ ಸ್ತಂಭವಾಗಿದೆ ಅಂತಂದ್ರೆ ನಿನಗೆ ಮಾರ್ಗ ತೋರಿಸುವ ಆತನಾಗಿದ್ದಾನೆ. ನೀನು ಈ ಪರಿಸ್ಥಿತಿಗಳಿಂದ, ಈ ಕಷ್ಟಗಳಿಂದ, ಈ ವೇದನೆಗಳಿಂದ, ಈ ಕಣ್ಣೀರಿನಿಂದ, ಈ ಅವಮಾನದಿಂದ, ಈ ಬಡತನದಿಂದ, ಸಾಲದಿಂದ, ನಿನ್ನ ಜೀವಿತದಲ್ಲಿ ಸೈತಾನನು, ಶತ್ರು ಏನೆಲ್ಲ ಬಲೆಗಳನ್ನು ಬೀಸಿದಾನೆ ಅವುಗಳಿಂದ ನಿನ್ನನ್ನು ಪಾರು ಮಾಡಿ ಹೇಗೆ ನಡೆಸಬೇಕೆಂಬುದಾಗಿ ಆತನು ನಮಗೆ ಬೆಳಕಾಗಿದ್ದಾನೆ. ಹಾಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಮತ್ತು ನನ್ನ ಹಿಂದೆ ನಡೆಯುವರು ಕತ್ತಲೆಯಲ್ಲಿ ಎಂದಿಗೂ ನಡೆಯುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಯಾಕಂದ್ರೆ ಜೀವಗಳ ಬೆಳಕು ನನ್ನ ದೇವರಾಗಿದ್ದಾನೆ. ಆ ದಿನದಲ್ಲಿ ಮೇಘ ಸ್ತಂಭವಾಗಿ ನಡೆಸಿದಂತ ದೇವರು ಇವತ್ತು ಕೂಡ ನನ್ನನ್ನು, ನಿನ್ನನ್ನು, ಆತನು ನಂಬಿದಂತ ನಮ್ಮನ್ನು ಕೂಡ ಆ ಮೇಘ ಸ್ತಂಭದಲ್ಲಿ ನಡೆಸಲು ಶಕ್ತನಾಗಿದ್ದಾನೆ. ಮತ್ತೆ ರಾತ್ರಿಯಲ್ಲಿ ಏನಂತ ಅಗ್ನಿ ಸ್ತಂಭವಾಗಿ ನಮಗೆ ಬೆಳಕು ಕೊಡುವ ಆತನಾಗಿದ್ದಾನೆ. ಕತ್ತಲೆಯಲ್ಲಿ ಕೂಡ ಆತನು ಬಿಡುವುದಿಲ್ಲ. ಕೀರ್ತನೆಗಾರನು ದಾವಿದನು ಹೇಳ್ತಾನೆ, ನಾನು ಘೋರ ಅಂಧಕಾರದಲ್ಲಿ ಇರುವಾಗಲೂ ನನ್ನ ದೇವರಲ್ಲಿ ಇರುವುದರಿಂದ ನನಗೆ ಏನಿಲ್ಲ, ಭಯವಿಲ್ಲ ಎಂಬುದಾಗಿ. ನನಗೆ ಭಯವಿಲ್ಲ. ಆ ಕತ್ತಲೆಯಿಂದಲೂ ನಮಗೆ ಹಾನಿ ಆಗದ ಹಾಗೆ, ಆ ಕತ್ತಲೆಯಿಂದಲೂ ನಮಗೆ ವಿಪತ್ತುಗಳು ಬರದ ಹಾಗೆ ಏನಾಗಿದ್ದಾನೆ ಅಲ್ಲಿ ದೇವರು ನನಗೆ ಬೆಳಕಾಗಿದ್ದಾನೆ. ಕೀರ್ತನೆಗಳನ್ನು ನಾವು ಓದುತ್ತೇವೆ, ಮಧ್ಯಾಹ್ನದ ಕೇಳಿನಿಂದಲೂ, ಆ ಭಯಂಕರವಾದಂಥ ಇದರಿಂದಲೂ ಆತ ನಮ್ಮನ್ನು ಕಾಪಾಡುತ್ತಾನೆ. ಹೇಗೆ? ನಮಗೆ ನೆರಳಾಗಿದ್ದಾನೆ. ನಮಗೆ ನೆರಳಾಗಿದ್ದು ನಮಗೆ ಮಾರ್ಗ ತೋರಿಸುವಂಥ ದೇವರಾಗಿ ಆತ ನಮ್ಮನ್ನು ನಡೆಸ್ತಾ ಇದ್ದಾನೆ. ನೋಡಿ, ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ ವಚನ 2ರಿಂದ ಕೆಲವೊಂದು ವಚನಗಳು ಓದಿ. ಅಲ್ಲಿ ನೋಡಿ ಇನ್ನೂ ಅದ್ಭುತವಾಗಿ ಹೇಗೆ ದೇವರು ನಡೆಸ್ತಾನೆ ಎಂಬುದಾಗಿ ನಮ್ಮನ್ನು. ಧರ್ಮೋಪದೇಶ ಕಾಂಡ 8 2ನೇ ವಚನದಿಂದ. 2ನೇ ವಚನದಿಂದ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಪ್ರಜೆಗಳನ್ನು ಕೈಗೊಳ್ಳುವವರೆಗೂ ತನ್ನ ಆಜ್ಞೆಗಳನ್ನು ಕೈಗೊಳ್ಳುವವರೆಗೂ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಯಾಕೆ ಕಷ್ಟಕ್ಕೆ ಒಳಪಡಿಸಂದ್ರೆ ಕೆಲವೊಮ್ಮೆ ದೇವರು ನಮ್ಮನ್ನು ಏನ್ ಮಾಡ್ತಾ ಇದ್ದಾನೆ, ಪರೀಕ್ಷಿಸ್ತಾ ಇದ್ದಾನೆ. ಇವರು ನನ್ನ ಆಜ್ಞೆಗಳನ್ನು ಕೈಗೊಳ್ಳುತ್ತಾ ಇಲ್ಲ, ಇವರು ನನ್ನನ್ನು ನಾನು ಹೇಳಿದಾಗ ಇವ್ರು ನಡ್ಕೊಂತಾರ ಇಲ್ಲ ಎಂಬುದಾಗಿ ಕೆಲವೊಂದು ಸಮಸ್ಯೆಗಳು ಬಂದೇ ಬರ್ತವೆ, ಕೆಲವೊಂದು ಪರಿಸ್ಥಿತಿಗಳು ಬಂದೇ ಬರ್ತವೆ, ಕೆಲವೊಂದು ಶೋಧನೆಗಳು ದೇವರು ಕೂಡ ನಮ್ಮನ್ನು ತರುತ್ತಾನೆ. ಯಾಕಂತಂದ್ರೆ ಆತನು ಕೂಡ ನೋಡ್ತಾ ಇದ್ದಾನೆ, ಆತನು ನಮ್ಮನ್ನು ನೋಡ್ತಾ ಇದ್ದಾನೆ. ಇವರು ನನ್ನ ಮಾತಿಗೆ ವಿಧೇಯರಾಗ್ತಾರಲ್ಲ. ಆದ್ರೆ ನೋಡಿ, ಆದ್ರೂ ದೇವರು ಹೇಗೆ ನಡೆಸಿದಾನೆ ಇಲ್ಲಿ. ಹೋದ್ರಮ್ಮ. ಮನುಷ್ಯರು ಆಹಾರ ಮಾತ್ರದಿಂದಲ್ಲ, ಯೆಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಹಸಿವೆಯಿಂದ ಬಳಲಿಸಿ ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದನು. ಈ 40 ವರ್ಷ ನೋಡಿ, ಈ 40 ವರ್ಷ ನಿಮ್ಮ ಮೈ ಮೇಲಿದ್ದಂತ ಉಡುಪು ಜೀರ್ಣವಾಗಲಿಲ್ಲ, ನಿಮ್ಮ ಕಾಲುಗಳು ಬಾತು ಹೋಗಲಿಲ್ಲ. ತಂದೆ ಮಗನನ್ನು ಹೇಗೋ ಹಾಗೆ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಶಿಕ್ಷಿಸುತ್ತಾ ಬಂದನೆಂಬುದಾಗಿ ನೀವು ಆಲೋಚಿಸಿಕೊಂಡು ಆತನ ಆಜ್ಞೆಗಳನ್ನು ಅನುಸರಿಸುವವರಾಗಿ
ಹೇಳಿದ ಮಾರ್ಗದಲ್ಲೇ ನಡೆದು ಆತನಲ್ಲಿ ಭಯಭಕ್ತಿ ಉಳ್ಳರಾಗಿರಬೇಕು. ನೋಡಿ ಏನಂತ, 40 ವರ್ಷ ಹೇಗೆ ನಡೆಸಿದ್ರೆ ಅವರ ಮೈ ಮೇಲೆ ಇರುವಂತ ಬಟ್ಟೆ ಏನಾಗ್ಲಿಲ್ಲ ಅಂತ, ಜೀರ್ಣೋದ್ಧಾರ ಆಗಲಿಲ್ಲ, ಅವರ ಬಟ್ಟೆಗಳು ಕೊಳೆಯಲಿಲ್ಲ, ಅವರ ಬಟ್ಟೆಗಳು ಹಳೆದಾಗಲಿಲ್ಲ, ಮತ್ತೆ ಅವರ ಕಾಲುಗಳು ಏನಾಗಲಿಲ್ಲ ಅಂತ, ಬಾತೋಗಲಿಲ್ಲ, ಮತ್ತೆ ಅವರಿಗೆ ಯಾವ ಕೊರತೆ ಆಗಲಿಲ್ಲ. ತಂದೆ ಮಕ್ಕಳನ್ನು ಹೇಗೆ ಹೊತ್ತುಕೊಂಡು ನಡೆಸ್ತಾನೋ ಹಾಗೆ ದೇವರು ಏನು ಮಾಡಿದ್ದಾನೆ, ಅವರನ್ನು ಹೊತ್ತುಕೊಂಡು ನಡೆಸಿದ್ದಾನೆ. ನಾನು ಇದ್ದಂಥ ಚರ್ಚಲ್ಲಿ ಪಾಸ್ಟರ್ ಹೇಳಿದ್ರು, ಅವರಲ್ಲಿ ಆ ಪ್ಲೇಸಿಗೆ ಹೋಗಿದ್ರಂತ, ಎಲ್ಲಿ ಇಸ್ರಾಯೇಲರ ಜಗದಲ್ಲಿ ನಡ್ಕೊಂಡು ಹೋದ್ರಲ್ಲ, ಅಲ್ಲಿ ಆ ಮರುಭೂಮಿ ಇಷ್ಟು ಭಯಂಕರ ಆದಂತಲ್ಲ, ಕಮ್ಸ ಇಷ್ಟಿಷ್ಟು ಮೊಣಕಾಲು ಒಳಗೆ ಹೋಗ್ತಾವಂತ. ಅದರಲ್ಲಿ ನಡೆದ್ರೆ ಮನುಷ್ಯನಿಗೆ ಆಗಲ್ಲ, ಆ ರೀತಿಯಲ್ಲಿ ಕಾಲಿಟ್ರೆ ಅಷ್ಟು ಒಳಗೆ ಹೋಗ್ತಾವಂತ. ಅಂಥದ್ರಲ್ಲಿ ಅವರನ್ನು ಹೇಗೆ ದೇವರು ನಡೆಸಿರಬಹುದು? ಅವರು ಹೋಗಿ ಆ ಸ್ಥಳದಲ್ಲಿ ನಿಂತು ಅಲ್ಲಿ ನಡುವಾಗ ನೋಡಿದ್ರೆ ಸಾಧ್ಯ ಇಲ್ಲ ಅಂತ ನಡೆಯಲಿಕ್ಕೆ, ಅಷ್ಟು ಕಷ್ಟಕರ ಅಂತಹ ಸ್ಥಳ ಅದು. ಬಟ್ ಅದರಲ್ಲಿ ದೇವರವರನ್ನು ಹೇಗೆ ನಡೆಸಿದಾನೆ ನೋಡಿ. ಅವರ ಮೈ ಮೇಲೆ ಬಟ್ಟೆ ಏನಾಗಲಿಲ್ಲ, ಕೊಳಿಯಲಿಲ್ಲ, ಅವ್ರ ಕಾಲು ಬಾವಲಿಲ್ಲ, ಅವರಿಗೆ ಯಾವ ಕೊರತೆ ಆಗಲಿಲ್ಲ. ಸಮಯಕ್ಕೆ ಆಹಾರವನ್ನು ಒದಗಿಸಿದನು, ಎಲ್ಲವನ್ನು ಕೊಟ್ಟು ಒಂದು ತಂದೆಯ ಉಪಾಧಿಯಲ್ಲಿ ಆ ಕಷ್ಟದಲ್ಲಿ ಆ ಸಮಸ್ಯೆಗಳ ಮಧ್ಯದಲ್ಲಿ ದೇವರವರನ್ನು ನಡೆಸಿದಾನೆ ರೀ. ಎಂಥ ಅದ್ಭುತವಾಗಿ ಆಲೋಚನೆ ಮಾಡಿ ನೋಡಿ. 40 ವರ್ಷಗಳು. ಇವತ್ತು ನೀವು ದೇವರಲ್ಲಿ ಎಷ್ಟು ವರ್ಷಗಳು ನಂಬಿಕೆ ಉಳ್ಳವರಾಗ್ತಿಲ್ಲ, ಅಷ್ಟು ವರ್ಷಗಳು ದೇವರು ಏನು ಮಾಡಬೇಕಂದ್ರೆ ಜೀರ್ಣೋದ್ಧಾರ, ನಮ್ಮ ಬಟ್ಟೆಗಳಂದರೆ ಇವತ್ತು ಪರಿಶುದ್ಧ ಎಂಬಂತಹ ಬಟ್ಟೆಗಳು ಕೆಟ್ಟು ಹೋಗದ ಹಾಗೆ, ನಂಬಿಕೆಯಲ್ಲಿ ನಡೆಯುತ್ತಿರುವಂಥ ಕಾಲುಗಳು ಎಲ್ಲಿ ಏನಂದರೆ ಬಿದ್ದು ಹೋಗದ ಹಾಗೆ, ನಾವು ಸೋತು ಹೋಗದ ಹಾಗೆ, ನಾವು ನಿರಾಶರಾಗದ ಹಾಗೆ ದೇವರು ಏನು ಮಾಡ್ತಾರೆ, ತಾನೇ ನಮಗೆ ತಂದೆಯಾಗಿ ನಮ್ಮನ್ನು ನಡೆಸುತ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇದು ನಮ್ಮ ದೇವರು, ಇದು ನಮ್ಮ ದೇವರೇ. ನಾನು ಯಾವ ಪರಿಸ್ಥಿತಿಯಲ್ಲಿದ್ದರು, ನಾನು ಯಾವ ಬಿಕ್ಕಟ್ಟಲ್ಲಿದ್ದರು, ಯಾವ ಕಷ್ಟಗಳಲ್ಲಿದ್ದರು, ಯಾವ ವೇದನೆಗಳಲ್ಲಿದ್ದರು, ಎಂಥ ಸಮಸ್ಯೆಗಳಲ್ಲಿ ನಾನು ಸಿಲುಕಿಕೊಂಡಿದ್ದರು, ಅಲ್ಲಿಂದ ನನ್ನನ್ನು ಬಿಡಿಸುತ್ತಾನೆ, ಮತ್ತು ಏನು ಮಾಡ್ತಾನೆ, ನನ್ನನ್ನು ನಡೆಸುತ್ತಾನೆ. ಕೇವಲ ಬಿಡಿಸಿ ಬಿಟ್ಟು ಬಿಡಲ್ಲ. ಆಯ್ತಪ್ಪ, ನನ್ನ ಕೆಲಸ ಮುಗೀತು ನೋಡಪ್ಪ, ಇಲ್ಲಿ ತನಕ ಬಿಟ್ಟು ನಿನಗೆ ಮುಂದೆ ನೀನು ನೋಡ್ಕೊಂತ ಅನ್ನುವಂಥ ದೇವರಲ್ಲ. ಕೆಲವೊಮ್ಮೆ ಇರ್ತಾರಲ್ಲ, ಕೆಲವೊಬ್ರು ನೋಡಪ್ಪ ಇಲ್ಲಿ ತನಕ ಮಾಡಿ ನಿನಗೆ ಮುಂದೆ ನಿಂದಾರೆ ನೀನು ನೋಡ್ಕೊತಾರೆ. ದೇವರಾಗಿಲ್ಲ, ನನ್ನನ್ನು ಕೊನೆಯವರೆಗೂ, ಆ ಅಂತ್ಯದವರೆಗೂ, ಆ ನಿತ್ಯವಾದಂಥ ಜೀವನವರೆಗೂ ನನ್ನನ್ನು ನಡೆಸಬೇಕಾಗಿದೆ. ಆದರೆ ಕೆಲವೊಮ್ಮೆ ನಾವೇ ಕಠಿಣರಾಗ್ಬಿಡ್ತೇವೆ, ನಾವೇ ಕೆಲವೊಮ್ಮೆ ನಂಬಿಕೆ ಇಲ್ಲದವರು ಆಗಿಬಿಡ್ತೇವೆ, ನಾವೇ ಕೆಲವೊಮ್ಮೆ ಪರಿಸ್ಥಿತಿಗಳನ್ನು ನೋಡಿ ನಾವು ಭಯಪಟ್ಟು, ನಾವು ನಿರಾಶೆಯಾಗಿ ನಾವು ಕುಗ್ಗಿ ಹೋಗುತ್ತೇವೆ. ಇದರ ಬದಲಾಗಿ ನಾವೇನು ಮಾಡಬೇಕು? ಕೊನೆಯದಾಗಿ ನಾವು ಓದೋಣ. ಇದೇ ವಿಮೋಚನ ಕಾಂಡ 15ನೇ ಅಧ್ಯಾಯ ವಚನ 1 ಮತ್ತು 2 ಓದಿರಿ. ಆಗ ಮೋಶೆಯು ಇಸ್ರಾಯೇಲ್ಯರು ಯೆಹೋವನ ಸ್ತೋತ್ರಕ್ಕಾಗಿ ಈ ಕೀರ್ತನೆಯನ್ನು ಹಾಡಿದರು. ಯೆಹೋವನ ಸ್ತೋತ್ರವನ್ನು ಗಾನ ಮಾಡೋಣ. ಆತನು ಮಹಾಜಯಶಾಲಿಯಾದನು. ಕುದುರೆಗಳನ್ನು ರಾಹುತರನ್ನು ಸಮುದ್ರದಲ್ಲಿ ಕೆಡವಿ ನಾಶ ಮಾಡಿದಾನೆ. ನನ್ನ ಬಲವು ಕೀರ್ತನೆಯು ಯಾಹುವೆ. ಆತನಿಂದನೇ ನನಗೆ ರಕ್ಷಣೆ ಉಂಟಾಯಿತು. ಹಲ್ಲೆಲೂಯಾ. ನಮ್ಮ ದೇವರು ಆತನೇ, ಆತನನ್ನು ವರ್ಣಿಸುವೆವು. ನಮ್ಮ ಪಿತೃಗಳ ದೇವರು ಆತನೇ, ಆತನ ಮಹಿಮೆಯನ್ನು ಪ್ರಖ್ಯಾತಿಪಡಿಸುವೆವು. ಆಮೆನ್. ಹಲ್ಲೆಲೂಯಾ. ಇವತ್ತು ನೀನೇನು ಮಾಡಬೇಕಾಗಿದೆ ರೀ? ಕಷ್ಟ ಬಂದಿದೆಯಾ? ಸಮಸ್ಯೆ ಬಂದಿದೆಯಾ? ಚಿಂತೆಗಳಿದ್ದಾವೆ, ವೇದನೆಗಳಿದ್ದಾವೆ, ಅವಮಾನಗಳಿದ್ದಾವೆ, ಪರಿಸ್ಥಿತಿಗಳು ಬಿಕ್ಕಟ್ಟಾಗಿದೆಯಾ? ಅದನ್ನು ನೋಡಬಾರ್ದು. ಜಯಶಾಲಿಯಾದಂಥ ನನ್ನ ದೇವರು, ನನ್ನನ್ನು ಹೊತ್ತು ನಡೆಸುವಂಥ ನನ್ನ ದೇವರನ್ನು, ನನಗೋಸ್ಕರ ನಾನು ಬಿಡಿಸುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂಥ ದೇವರು, ನನ್ನನ್ನು ಹಾಲು ಜೇನು ಹರಿಯುವಂಥ ದೇಶಕ್ಕೆ ನಡೆಸುವೆನೆಂಬುದಾಗಿ ವಾಗ್ದಾನ ಮಾಡಿದಂಥ ಆ ದೇವರನ್ನು ನಾನು ಏನು ಮಾಡಬೇಕು? ಕೀರ್ತಿಸಬೇಕು, ಕೊಂಡಾಡಬೇಕು, ಸ್ತುತಿಸಬೇಕು. ಇಲ್ಲಿ ಏನು ಮಾಡ್ತಾ ಇದ್ದಾರೆ? ಯಾವಾಗ ಇಸ್ರಾಯೇಲರನ್ನು ದೇವರಲ್ಲಿಂದ ಬಿಡಿಸಿದನು, ಅವರನ್ನು ಅದ್ಭುತವಾಗಿ ನಡೆಸಿದನು, ಆವಾಗ ಇವರು ಏನು ಮಾಡ್ತಾ ಇದ್ದಾರೆ? ಉತ್ಸಾಹದಿಂದ ಕೊಂಡಾಡುತ್ತಾ ಇದ್ದಾರೆ. ಇವತ್ತು ನಾವು ಕೂಡ ದೇವರನ್ನು ಕೊಂಡಾಡುವಂಥವ್ರಾಗಿರಬೇಕು, ನಾವು ಕೂಡ ದೇವರನ್ನು ವಂದಿಸುವಂಥವ್ರಾಗಿರಬೇಕು, ನಾವು ಯಾವಾಗಲೂ ಸ್ತೋತ್ರಗಳನ್ನು ಮಾಡುವಂಥವ್ರಾಗಿರಬೇಕು. ನಾವು ಚಿಂತೆಗೆ ಒಳಗಾಗಬಾರ್ದು, ನಾವು ನಿರಾಶವಾಗಬಾರ್ದು. ನೋಡಿ, ಎಷ್ಟೇ ವಿರೋಧಗಳು ಬಂದರು, ನಾವು ಮೊದಲನೇದಾಗಿ ಬಹಳಷ್ಟು ಜನರು ಏನು ಮಾಡ್ತೀವಿ ಅಂತಂದರೆ, ಯಾವಾಗ ಕಷ್ಟಗಳು ಬರ್ತವೆ, ಯಾವಾಗ ಸಮಸ್ಯೆಗಳು ಬರ್ತವೆ, ಮೊದಲನೇದಾಗಿ ಮಾಡೋದು ಪ್ರೇಯರ್ ಸ್ಟಾಪ್, ಎರಡನೇದು ಮಾಡೋದು ಬೈಬಲ್ ರೀಡಿಂಗ್ ಬಂದು, ಮೂರನೇದು ಮಾಡೋದು ಚರ್ಚಿಗೆ ಬರೋದು ಬಂದು, ಮತ್ತೆ ಸಂಪೂರ್ಣವಾಗಿ ಆತ್ಮಿಕತೆಯನ್ನು ಕಳೆದುಕೊಳ್ಳುತ್ತಾನೆ. ಇದು ಬಹಳ ದೊಡ್ಡ ತಪ್ಪು. ಯಾಕಂದರೆ ಸೈತಾನನು ಇದ್ದೇ ಬೇಕಾಗಿದೆ ಅವನಿಗೆ. ನಾವು ಪ್ರಾರ್ಥನೆ ಮಾಡುವಂಥದ್ದು ಬಿಟ್ಟು ಬಿಡಬೇಕಾಗಿದೆ, ನಾವು ದೇವರ ವಾಕ್ಯವನ್ನು ಓದೋದನ್ನು ಬಿಟ್ಟು ಬಿಡಬೇಕಾಗಿದೆ, ನಾವು ಆಲಯವನ್ನು ಬಿಟ್ಟು ಬಿಡಬೇಕಾಗಿದೆ, ನಾವು ಏನಾದರೂ ಫೆಲೋಶಿಪ್ಪನ್ನು ಬಿಟ್ಟು ಬಿಡಬೇಕೆಂಬುದಾಗಿ ಬಯಸ್ತಾನೆ. ಯಾಕಂದರೆ ಅಲ್ಲಿಗಿನ ಇದಾಯ್ತಂದರೆ
ನಾವು ಪೂರ್ಣ ರೀತಿ ಶೈತಾನ ವಶಗಾಗ್ಬಿಡ್ತೀವಿ, ನಾವು ಪೂರ್ಣ ರೀತಿ ನಾಶ ಆಗ್ಬಿಡ್ತೀವಿ, ನಾವು ಅವನು ಗೆಲ್ಲು ಬೀಳ್ತಾನೆ. ಆದರೆ ನಾವು ಏನೇ ಆಗಲಿ, ಎಂಥೇ ಪರಿಸ್ಥಿತಿ ಇರಲಿ, ನನ್ನ ದೇವರನ್ನು ಮಾತ್ರ ನಾನು ಬಿಡುವುದಿಲ್ಲ, ನನ್ನ ದೇವರನ್ನು ಮಾತ್ರ ನಾನು ತೊರೆಯುವುದಿಲ್ಲ ಎಂಬುದಾಗಿ ನಾನು ನಂಬಿಕೆಯಿಂದ ನಿಂತರೆ ಖಂಡಿತ ನನ್ನ ದೇವರು ಕೂಡ ನನ್ನನ್ನು ಒತ್ತುಕೊಂಡು ನಡೆಸಲು ಶಕ್ತನಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಈ ದಿನ ದೇವರ ವಾಕ್ಯ ನಮ್ಮನ್ನು ಹೇಳಿದ ಹಾಗೆ ಆತ ನಮ್ಮನ್ನು ಬಿಡಿಸುತ್ತಾನೆ, ನಮ್ಮನ್ನು ನಡೆಸುತ್ತಾನೆ. ಆತನು ಕೇವಲ ಬಿಡಿಸುವ ಆತನಲ್ಲ, ಕೇವಲ ನಡೆಸುವ ಆತನಲ್ಲ, ಆದರೆ ಬಿಡಿಸಿ ನಡೆಸುವಂಥ ದೇವರಾಗಿದೆ. ಇವತ್ತು ನೀವು ಯಾವ ಪರಿಸ್ಥಿತಿಯಲ್ಲಿದ್ದರು, ಯಾವ ಸಮಸ್ಯೆಗಳಲ್ಲಿದ್ದರು, ಏನೇ ನಿಮ್ಮ ಜೀವಿತದಲ್ಲಿ ಬಂದರೂ ಒಂದು ನಂಬಿಕೆ ಮಾತ್ರ ಇರಿರಿ, ಆತನನ್ನು ದೃಷ್ಟಿಸಿರಿ. ಯಾವುದು ಇಸ್ರಾಯೇಲರ ಕಷ್ಟದಲ್ಲಿ ಅವರಿಗೆ ಮೊರೆ ಇಡುವಾಗ ದೇವರು ಅವರ ಕೂಗನ್ನು ಕೇಳಿದನೆಂಬುದಾಗಿದೆ. ಅವರನ್ನು ನೋಡಿದನು ದೇವರು. ಇವತ್ತು ನಿಮ್ಮನ್ನು ನೋಡ್ತಾ ಇದ್ದಾನೆ, ನಿಮ್ಮ ಜೀವಿತವನ್ನು ನೋಡ್ತಾ ಇದ್ದಾನೆ. ಪ್ರತಿ ಕ್ಷಣವೂ ಆತನ ದೃಷ್ಟಿ ನಮ್ಮ ಮೇಲೆ ಇದೆ. ಆತನ ಆಕಾಶದಲ್ಲಿದ್ದರೂ ಆತನ ಕಣ್ಣುಗಳು ಎಲ್ಲಿದ್ದಾವೆ? ಮನುಷ್ಯರ ಮೇಲೆ, ಭೂಮಿಯ ಮೇಲೆ. ವಿಶೇಷವಾಗಿ ಯಾರನ್ನು ನೋಡ್ತಾ ಇದ್ದಾನೆ? ಆತನನ್ನು ಹುಡುಕುವಂಥವರನ್ನು, ಆತನನ್ನು ನಂಬಿದಂಥವರನ್ನು, ಆತನ ಮೇಲೆ ಭರವಸೆ ಇಟ್ಟಂಥವರನ್ನು ಆತನನ್ನು ನೋಡುತ್ತಾ ಇದ್ದಾನೆ. ಮತ್ತು ಅವ್ರು ಕೇವಲ ನೋಡುತ್ತಾ ಅಲ್ಲ, ಅವರನ್ನು ಬಿಡಿಸ್ತಾನೆ, ಅವರಿಗೋಸ್ಕರ ಪ್ಲ್ಯಾನ್ಸ್ಗಳು ಮಾಡ್ತಾರೆ. ಇವತ್ತು ನಿನ್ನಗೋಸ್ಕರ ಸಹ ದೇವರ ಒಂದು ಉತ್ತಮ ಯೋಜನೆ ಇದೆ. ಹಾಲೆಲೂಯಾ. ನಾವು ಎಷ್ಟು ಜನ ನಂಬುತ್ತೇವೆ ನಿಜವಾಗಿ ನನ್ನ ದೇವರು ನನ್ನನ್ನು ಬಿಡಿಸಿ ನನ್ನನ್ನು ನಡೆಸ್ತಾನೆ ಎಂಬುದಾಗಿ ನಂಬುತ್ತೀವ? ನನ್ನ ದೇವರು ನನ್ನನ್ನು ಬಿಡಿಸಿ ನನ್ನನ್ನು ನಡೆಸುತ್ತಾನೆ. ಎಲ್ಲಿ ನಡೆಸುತ್ತಾನೆ? ಉತ್ತಮವಾದಂಥ ದೇಶದಲ್ಲಿ. ಹಾಲೆಲೂಯಾ. ಮತ್ತೊಮ್ಮೆ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಅದ್ಭುತ ಒಂದು ವಾಕ್ಯದಿಂದ ದೇವರು ಈ ದಿನ ನಮ್ಮೊಂದಿಗೆ ಮಾತನಾಡಿದ್ದಾನೆ. ಇನ್ನು ನಾನು ನಂಬುತ್ತೇನೆ, ಒಂದು ಅದ್ಭುತ ಬಲವು ದೇವರು ನಮಗೆ ಕೊಟ್ಟಿದ್ದಾನೆ. ಈ ಒಂದು ಸಮಯದಲ್ಲಿ ಈ ಎಲ್ಲ ವಿಷಯಗಳಿಗಾಗಿ ದೇವರಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶ್ವಾಸಲಿ. ಬನ್ನಿ ನಾವು ಕೊನೆಯದಾಗಿ ಈ ಒಂದು ಸಮಯದಲ್ಲಿ ಈ ವಾರದ ಕಾಣಿಕೆಯನ್ನು ನಾವು ತೆಗೆದುಕೊಳ್ಳೋಣ. ಒಂದು ಹಾಡನ್ನು ಹಾಡಿ ಸ್ವಾಮಿ